ಧ್ಯಾನಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳೋಣ. ನಿನ್ನ ಕಾರ್ಯಭಾರವನ್ನು ಯಾಹುವಾರಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. 37ನೇ ಕೀರ್ತನೆ 5ನೇ ವಚನದಲ್ಲಿ ಓದ್ಕೊಳ್ಳೋಣ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯಾಹುವಾರಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಅವರೇ ಅದನ್ನು ಸಾಗಿಸುವರು. ಅವರು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವರು. 55ನೇ ಕೀರ್ತನೆ 22ನೇ ವಚನದಲ್ಲಿ ಓದ್ಕೊಳ್ಳೋಣ. ನಿನ್ನ ಚಿಂತಾಭಾರವನ್ನು ಯಾಹುವಾರ ಮೇಲೆ ಹಾಕು, ಅವರು ನಿನ್ನನ್ನು ಉದ್ಧಾರ ಮಾಡುವರು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸರು ಎನ್ನುವಂಥದ್ದು. ಪ್ರಾರ್ಥನೆ ಮಾಡೋಣ. ಪರಲೋಕದ ಒಡೆಯರೇ, ನಮ್ಮ ತಂದೆಯ ಅಂತ ಯಾಹುವಾರೇ, ಉನ್ನತರು, ಸರ್ವಾಧಿಕಾರಿಯು, ಸರ್ವಶಕ್ತರು, ಮಹಾಮಹಿಮೆಯುಳ್ಳಂಥವರು ನೀವು ಮಾತ್ರವೇ. ನಿಮ್ಮ ಸನ್ನಿಧಾನಕ್ಕೆ ಯೋಗ್ಯವಾದಂಥದ್ದು ಘನಮಹತ್ತುಗಳೇ, ನಿಮ್ಮ ಸನ್ನಿಧಾನಕ್ಕೆ ಯೋಗ್ಯವಾದಂಥದ್ದು ಪರಿಶುದ್ಧವಾದಂಥದ್ದು ಸ್ತೋತ್ರಗಳೇ, ಆರಾಧನೆಯೇ. ತಂದೆಯೇ, ನಿಮ್ಮ ಆತ್ಮನ ಮೂಲಕ ಮಣ್ಣು ಧೂಳಿಯ ಅಂತ ನಮ್ಮನ್ನು ಕನಿಕರಿಸಿ ನಿಮ್ಮ ಪರಿಶುದ್ಧ ಸನ್ನಿಧಾನಕ್ಕೂ ಅಮೂಲ್ಯವಾದಂಥ ನಿಮ್ಮ ಸ್ತೋತ್ರಕ್ಕೂ ಘನಕ್ಕೂ ನಮ್ಮನ್ನು ನಡೆಸಿ ನಿಮಗೆ ಯಾಜಕ ಸೇವೆಯನ್ನು ಮಾಡುವಂತೆ ನಮ್ಮನ್ನು ಕರುಣಿಸಿ, ಕೇಡಿನಿಂದಲೂ ಗಂಡಾಂತರಗಳಿಂದಲೂ ಅಶುದ್ಧತೆಗಳಿಂದಲೂ ಮಲಿನತೆಗಳಿಂದಲೂ ನಮ್ಮ ರಕ್ಷಕರಾಂತೆ ಯೇಸುವ ಮಸಿಯರ ಪರಿಶುದ್ಧ ರಕ್ತದಲ್ಲಿ ನಮ್ಮನ್ನು ತೊಳೆದು ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮನ್ನು ತಂದೆ ಕಟಾಕ್ಷಿಸಿ ಉದ್ಧರಿಸಿದ್ದಕ್ಕಾಗಿ ನಿಮ್ಮ ಶ್ರೇಷ್ಠ ಕರುಣೆಯಲ್ಲಿ ನಮ್ಮನ್ನು ನಿಲ್ಲ ಮಾಡಿ ತಂದೆ ನಮ್ಮನ್ನು ಎಲ್ಲ ಕೇಡಿನಿಂದಲೂ ಗಂಡಾಂತರಗಳಿಂದಲೂ ಮೇಲೆತ್ತಿ ನಿಮ್ಮ ಅಮೂಲ್ಯವಾದ ಅನ್ಯೋನ್ಯತೆಯಲ್ಲಿ ಸ್ಥಿರಗೊಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ದಯಮಾಡಿ ತಂದೆ, ನಿಮ್ಮ ಮಾತುಗಳನ್ನು ನಾವು ಕೇಳಲಿಕ್ಕಾಗುವಂತೆ, ನಿಮ್ಮ ಸ್ವರವನ್ನು ನಾವು ಕೇಳಲಿಕ್ಕಾಗುವಂತೆ ಅನುಗ್ರಹ ಮಾಡಿಕೊಡಿ. ನಿಮ್ಮ ಸನ್ನಿಧಾನದಲ್ಲಿ ನಿಮಗೆ ಸಲ್ಲಬೇಕಾದಂಥ ವಿಧೇಯತೆಯು, ದೀನತೆಯು, ನಮ್ರತೆಯು ನಮ್ಮಲ್ಲಿದ್ದು ಕಂಡು ಬರುವಂತೆ, ನಿಮ್ಮ ತೋರಾವನ್ನು ಅಂಗೀಕರಿಸುವಂಥ ಯಥಾರ್ಥವಾದಂಥ ಕೇಳುವ ಕಿವಿಯು, ನೋಡುವ ಕಣ್ಣು, ಗ್ರಹಿಸುವಂಥ ಹೃದಯವನ್ನು ನಮಗೆ ಅನುಗ್ರಹಿಸಿ ನಿಮ್ಮಲ್ಲಿ ನಮ್ಮನ್ನು ಸ್ಥಿರಪಡಿಸಿರಿ, ನಿಮ್ಮಲ್ಲಿ ನಮ್ಮನ್ನು ದೃಢಪಡಿಸಿರಿ. ನಿಮಗೊಬ್ಬರಿಗೆ ಘನ ಮಹತ್ತುಗಳು, ಸ್ತುತಿ ಸ್ತೋತ್ರಗಳು ಉಂಟಾಗಲಿ ಎಂಬುದಾಗಿ ನಮ್ಮನ್ನೇ ನಿಮ್ಮ ಪಾದಗಳ ಮುಂದೆ ಅಧೀನಪಡಿಸಿ ನಿಮ್ಮ ಕರುಣೆಯನ್ನು ಯಾಚಿಸುವರಾಗಿ ನಮ್ಮ ರಕ್ಷಕರಾಂತ ಯೇಸುವ ಮಸಿಹರ ಅಮೂಲ್ಯವಾದಂಥ ಹೆಸರಿನಲ್ಲಿ ನಿಮ್ಮನ್ನು ಬಹಳ ದೀನತೆಯಿಂದ ಪ್ರಾರ್ಥಿಸಿದೆವು ತಂದೆ. ಆಮೇನ್. ನಾವು ಓದಂಥ ಈ ಭಾಗದಲ್ಲಿ ಎಲೋಹಿಮರಿಗೆ ನಿನ್ನ ಕಾರ್ಯವನ್ನು ವಹಿಸಿದರೆ ಅವರದನ್ನು ಸಫಲ ಮಾಡ್ತಾರೆ ಎನ್ನುವಂಥದ್ದು. ಒಂದು ವೇಳೆ ಈ ಭೂಲೋಕದಲ್ಲಿ ಎಲೋಹಿಮರು ತಾವು ಸಾಧಿಸುವಂಥ ಕಾರ್ಯವೇ ಹೊರತು ಬೇರೆ ಯಾವ ವಿಶೇಷ ಸಂಗತಿಯೂ ಇಲ್ಲ. ಆದರೆ ಮನುಷ್ಯನು ಎಣಿಸುವಂಥದ್ದೆಲ್ಲವೂ ಹೇಗೆ ಅಂತ ಹೇಳಿದರೆ, ತನ್ನ ಪ್ರಯತ್ನದಿಂದ, ತನ್ನ ಬುದ್ಧಿಯಿಂದ, ತನ್ನ ಸಾಮರ್ಥ್ಯದಿಂದ, ತನ್ನ ಚಾಣಾಕ್ಷತನದಿಂದ ಎಲ್ಲ ಕಾರ್ಯಗಳು ನಡೀತವೆ ಎಂಬುದಾಗಿ ಮನುಷ್ಯನು ಅಂದ್ಕೊಂಡಿದ್ದಾನೆ. ಆದರೆ ಎಲೋಹಿಮರು ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡ್ತಾರೆ, ನೀತಿವಂತನ ಮಾರ್ಗವನ್ನು ಸರಾಗ ಮಾಡ್ತಾರೆ ಎಂಬುದಾಗಿ ನಾವು ಎಲೋಹಿಮರ ತೋರಾದಲ್ಲಿ ಓದುವುದು ಮಾತ್ರವಲ್ಲದೆ ಎಲೋಹಿಮರ ಮಕ್ಕಳೆಲ್ಲರ ಜೀವಿತದಲ್ಲಿ ಎಲೋಹಿಮರು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಎಲೋಹಿಮರು ಒಬ್ಬರೇ ಶಕ್ತರು, ಎಲೋಹಿಮರು ಒಬ್ಬರೇ ಸರ್ವಾಧಿಕಾರಿಯು, ಎಲೋಹಿಮರ ಇಷ್ಟವೇ ನೆರವೇರ್ತದೆ ಎಂಬುದನ್ನು ಎಲೋಹಿಮರ ಮಕ್ಕಳೆಲ್ಲರ ಜೀವಿತದಲ್ಲಿ ಅದವರು ಸಾಧಿಸಿ ತೋರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಎಲೋಹಿಮರು ನ್ಯಾಯಾಧಿಪತಿ, ಎಲೋಹಿಮರು ಸರ್ವಾಧಿಕಾರಿ ಎಂಬುದನ್ನು ಭೂಲೋಕವೆಲ್ಲೂ ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲೋಹಿಮರ ಕಾರ್ಯಗಳನ್ನು ಅವರು ಬೇಕಂತಲೇ ಸಂಪೂರ್ಣವಾಗಿ ಮರೆ ಮಾಡಿದ್ದಾರೆ. ಮನುಷ್ಯನು ಜ್ಞಾನವೆನಿಸುವ ಮಾರ್ಗದಿಂದಲೋ, ಅವನ ಬುದ್ಧಿವಂತಿಕೆಯಿಂದಲೋ, ಅವನ ಓದಿನಿಂದಲೋ, ಯಾವ ಸಂಗತಿಯಿಂದಲೂ ಎಲೋಹಿಮರ ಮಾರ್ಗಗಳಲ್ಲಿ ಏನನ್ನೂ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದನ್ನು ಎಲೋಹಿಮರು ತೋರಿಸಿದ್ದಾರೆ. ಯಾಕಂದರೆ ಎಲೋಹಿಮರು ತೋರ್ಪಡಿಸಿದ ಹೊರತು, ಎಲೋಹಿಮರು ಪ್ರಕಟಿಸಿದ ಹೊರತು ಯಾರೊಬ್ಬರು ಎಲೋಹಿಮರ ಜೀವ ಮಾರ್ಗದಲ್ಲಿ ಏನನ್ನೂ ಕಂಡುಕೊಳ್ಳದಂತೆ ಎಲೋಹಿಮರು ಮಾಡಿದ್ದಾರೆ. ಒಂದು ವೇಳೆ ಬೈಬಲು ಎಲ್ಲರಿಗೂ ಓಪನ್ ಆಗಿದೆ, ಯಾರು ಬೇಕಾದ್ರೂ ಓದ್ಬೋದು. 1500 ಭಾಷೆಗಳಲ್ಲಿ ಇದು ತರ್ಜುಮೆ ಆಗಿದೆ, ಯಾರು ಬೇಕಾದ್ರೂ ಓದಿ ತಿಳ್ಕೊಬೋದು. ಅದರಲ್ಲಿ ಏನು ಮರೆಯಾಗಿ ಎಲೋಹಿಮರು ಇಟ್ಟೇ ಇಲ್ವಲ್ಲ, ಓದಿ ನಾವು ಸಹ ತಿಳ್ಕೊಬೋದು, ನಾವು ಸಹ ಎಲೋಹಿಮರ ರಕ್ಷಣಾ ಮಾರ್ಗವನ್ನು ಹೊಂದಬಹುದು ಅಂಥೇಳಿ ಎಲ್ಲರಿಗೂ ಸುವಾರ್ತೆಯನ್ನು ಮುಕ್ತವಾಗಿ ಸಾರಲಾಗ್ತದೆ. ಎಲ್ಲರೂ ಯಾರು ಬೇಕಾದ್ರೂ ಅದನ್ನು ಅಂಗೀಕರಿಸ್ಬೋದು. ಎಲೋಹಿಮರು ಅದನ್ನು ಓಪನ್ ಆಗಿಟ್ಟಿದ್ದಾರೆ. ಕೃಪಾ ಕಾಲವು ಮುಗಿತಾ ಬರ್ತದೆ. ಪಾಪಿಯೇ, ನೀನು ಓಡಿ ಬಂದರೆ ನೀನು ಅದರೊಳಗೆ ಸೇರ್ಕೊಳ್ತಿ ಎಂಬುದಾಗಿ ಸುವಾರ್ತೆಯನ್ನು ಭಾಳ ಮುಕ್ತವಾಗಿ, ಭಾಳ ಘಂಟಾಘೋಷವಾಗಿ ಕ್ರೈಸ್ತರು ಹೇಳುವುದನ್ನೆಲ್ಲ ನಾವು ನೋಡ್ತೇವೆ. ಆದರೆ
ಎಲೋಮ್ರ ಕಾರ್ಯಗಳನ್ನು ಎಲೋಮ್ರ ಹಾಗೆ ಮುಕ್ತವಾಗಿ ಇಟ್ಟೇ ಇಲ್ಲ. ವಿಶ್ವಾಮಿತ್ರರು ಹಂಗೆ ಹೇಳಲೇ ಇಲ್ಲ. ವಿಶ್ವಾಮಿತ್ರರು ಹೇಳಿದ್ದು ಎಲೋಮ್ರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂಥ ವರ ಎಲೋಮ್ರ ಮಕ್ಕಳಿಗೆ ಮಾತ್ರ ಕೊಡಲ್ಪಟ್ಟಿದೆ. ಬೇರೆಯವರಿಗೆ ಅದನ್ನು ಮರೆಯಾಗಿಟ್ಟಿದ್ದಾರೆ. ಈ ಸಾಮ್ಯಗಳನ್ನು ಹೇಳುವಂಥದ್ದು, ಈ ಉಪಮೇಯಗಳನ್ನು ಎಲೋಮ್ರು ಹೇಳುವಂಥ ಉದ್ದೇಶವೇ ಏನಂತ ಹೇಳಿದ್ರೆ, ಉಳಿದವರಿಗೆ ಅದು ಅರ್ಥ ಆಗಬಾರ್ದು. ಒಂದು ವೇಳೆ ಕೋಡ್ ವರ್ಡ್ನಲ್ಲಿ ಹೇಳಿದಾಗೆ ಎಲೋಮ್ರು ಇವುಗಳನ್ನು ಹೇಳಿದ್ದಾರೆ. ಹೀಗೆ ಎಲೋಮ್ರ ಸುವಾರ್ತೆನೆಲ್ಲ ವಿಶ್ವಾಮಿತ್ರರು ಸಾರಿದಂಥದ್ದು. ಅದು ಕ್ರೈಸ್ತರು ಹಾಗೆ ಸಾರ್ತಾ ಇಲ್ಲ. ಕ್ರೈಸ್ತರು ಹೇಗೆ ಸಾರ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರಿಗೆ ಬೇಕಾದರೂ ರಕ್ಷಣೆ ಇದೆ, ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಅಂತೇಳಿ ಅವರಿಗೆ ದುಡ್ಡು ಕೊಟ್ಟಾದರೂ, ಒಂದು ವೇಳೆ ಅವರ ರೋಗಗಳನ್ನು ಗುಣ ಮಾಡಿ ಆದರೂ, ಅವರ ರೋಗಿಗಳನ್ನು ಸೇವೆ ಮಾಡಿ ಆದರೂ, ಅವರನ್ನು ಎಳಕೊಳ್ಳಿಕ್ಕೆ ಸೆಳ್ಕೊಳ್ಳಿಕ್ಕೆ ಭಾಳ ಪ್ರಯತ್ನಗಳನ್ನು ಮಾಡ್ತಾರೆ. ಏನಕ್ಕೆ ಈ ಪ್ರಯತ್ನ? ಒಂದು ವೇಳೆ ಯಶೋಮಿತ್ರರು ಗುಣ ಮಾಡಿದ ಮೇಲೆ, ನೋಡಿ ನಾನು ನಿಮ್ಮ ರೋಗಿಗಳು ನಿಮ್ಮ ಊರಲ್ಲಿ ಎಷ್ಟೋ ಜನರನ್ನೆಲ್ಲ ವಾಸಿ ಮಾಡಿದೆ, ನೀವೆಲ್ಲರೂ ಎಲೋಮ್ರ ಕಡೆ ತಿರುಗಿಕೊಳ್ಳ್ರಿ ಅಂತ ಯಶೋಮಿತ್ರರು ಎಲ್ಲೂ ಹೇಳಲೇ ಇಲ್ಲ. ಎಲೋಮ್ರು ಇನ್ನೂ ಖಂಡಿಸಿದ್ದೇನೆಂದರೆ ಕಪರ್ನೋಮಿಗೆ ಖಂಡಿಸಿದ್ದು. ಯಾಕಂದರೆ ಕಪರ್ನೋಮು ಎಲೋಮ್ರ ಜನರಿರುವಂಥ ಸ್ಥಳ. ಕಪರ್ನೋಮೆ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯಾ, ಪಾತಾಳಕ್ಕೆ ಇಳೀತಿ. ಯಾಕಂದರೆ ನಿನ್ನಲ್ಲಿ ನಡೆದಂಥ ಅದ್ಭುತ ಕೃತ್ಯಗಳು ಸೊದೋಮ್ ಗೋಮರಲ್ಲಿ ನಡೆದಿದ್ರೆ ಅದು ಇನ್ನೂ ತನಕ ಉಳಿತಿತ್ತು ಎಂದಾಗಿ ಖಂಡಿಸಿದ್ದು. ಯಾಕಂತ ಹೇಳಿದರೆ ಎಲೋಮ್ರ ಅದ್ಭುತಗಳನ್ನು ಆಶ್ಚರ್ಯಗಳನ್ನು ಸ್ವತಃ ವಿಶ್ವಾಮಿತ್ರರೇ ಮಾಡಿದ್ರು ಅದರಿಂದ ಯಾರೂ ಎಲೋಮ್ರ ಕಡೆಗೆ ತಿರುಗಿಕೊಳ್ಳೋಕ್ಕಾಗಲ್ಲ. ಒಂದು ವೇಳೆ ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಅನೇಕ ಅದ್ಭುತಗಳನ್ನು ಎಲೋಮ್ರ ಬಳಿಗೆ ಬಂದಂಥವ್ರು ಎಲ್ಲರನ್ನೂ ಎಲೋಮ್ರು ವಾಸಿ ಮಾಡಿದ್ದಾರೆ. ಅವ್ರು ಹೇಳಿದ್ದು ನಿಮ್ಮ ಉಡುಪಿನ ಗೊಂಡೆನಾದರೂ ಮುಟ್ಟಗೊಳಿಸಬೇಕು ಅಂತ ಹೇಳಿದರೆ, ವಿಶ್ವಾಮಿತ್ರರು ಎಲ್ಲಾದರೂ ಬಂದಿದ್ದಾರೆ ಅಂತ ಹೇಳುವಾಗ ಅವರು ಸುತ್ತಮುತ್ತಲಿನ ಹಳ್ಳಿ ಪಳ್ಳಿಗೆಲ್ಲ ಓಡಾಡಿ ರೋಗಿಗಳನ್ನು ಕರ್ಕೊಂಡು ವಿಶ್ವಾಮಿತ್ರರ ಬಳಿಗೆ ಬಂದು ಗುಣವನ್ನು ಹೊಂದು ಮಾಡ್ತಿದ್ರು. ಹಾಗಂತ ಎಲೋಮ್ರ ರಾಜ್ಯದಲ್ಲಿ ಅವರು ಸೇರಿದ್ರ ಅಂದ್ರೆ ಇಲ್ಲ, ಅವ್ರು ಸೇರಲಿಲ್ಲ. ಕುರುಡನಿಗೆ 42 ವರ್ಷದ ಕುರುಡನಿಗೆ ಎಲೋಮ್ರ ಕಣ್ಣು ಕೊಟ್ಟರು, ವಿಶ್ವಾಮಿತ್ರರು ಯಾರೆಂಬುದಾಗಿ ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ಎಲೋಮ್ರಿಗೋಸ್ಕರ ಅವನು ಸಾಕ್ಷಿ ಕೊಡ್ತಿದ್ದಾನೆ, ಬಲವಾಗಿ ಅವರನ್ನು ಪ್ರತಿಪಾದಿಸ್ತಿದ್ದಾನೆ. ಎಷ್ಟು ಪ್ರತಿಪಾದಿಸಿದ್ದಾನೆ? ಸದ್ದುಕಾಯರನ್ನ ಪರಿಸಾಯರನ್ನ ಅಂತ ಹೇಳಿದ್ರೆ, ನೀವು ಸಹ ಅವರ ಶಿಷ್ಯರಾಗಬೇಕಂತಿದ್ದೀರಾ, ಯಾಕೆ ಇನ್ನೊಂದ್ಸಲ ಕೇಳಬೇಕು ಅಂತಿದ್ದೀರಿ ಅಂತೇಳಿ ಒಂಟಿಯಾಗಿ ನೀವು ತಂದೆ ತಾಯಿಗಳು ಅವನ ಜೊತೆಗೆ ನಿಲ್ತಾ ಇಲ್ಲ. ಪ್ರಾಯಸ್ಥನಾಗಿದ್ದಲ್ಲ ಇವನ್ನೇ ಕೇಳಿ ಅಂತ ಹೇಳಿದಾಗ ಅವರು ಸಹ ಅವನ ಜೊತೆ ನಿಲ್ತಾ ಇಲ್ಲ. ಆದರೆ ಅವನು ಒಂಟಿಯಾಗಿ ನಿಂತ್ಕೊಳ್ತಾನೆ. ಅವರ ಕುರಿತಾಗಿ ನೀನು ಏನು ಹೇಳ್ತೀಯ ಅಂತ ಕೇಳಿದರೆ, ಅವರು ಪ್ರವಾದಿ ಅಂತ ಹೇಳ್ತೇನೆ ಅಂತೇಳಿ ಹೇಳ್ತಾನೆ. ಆದರೆ ಭಕ್ತಿಹೀನರ ಕೈಯಿಂದ ಇಂಥ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಭಕ್ತಿವಂತರಾಗಿರೋದ್ರಿಂದಲೇ ಈ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ಪ್ರತಿಪಾದಿಸ್ತಾನೆ. ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ಕುರುಡನಾಗಿದ್ದಾಗ ಅವನನ್ನು ಒಂದು ವೇಳೆ ತಮ್ಮ ಸಭೆಯಲ್ಲಿ ಇಟ್ಕೊಂಡಿದ್ದಾರೆ. ಕಣ್ಣು ಬಂದು ವಿಶ್ವಾಮಿತ್ರರಿಂದ ಕಣ್ಣು ಹೊಂದಿದವನಾಗಿ ಎಲೋಮ್ರನ್ನು ಸಾಕ್ಷೀಕರಿಸಿದರೆ ಅವನನ್ನು ಸಭೆಯಿಂದ ಆಚೆ ಹಾಕಿದ್ದಾರೆ. ಅವ್ರ ಸಭೆಯಿಂದ ಎಂಥದ್ದಿರ್ಬೋದು. ಕುರುಡನಾಗಿದ್ದಾಗ ಅವನಿಗೇನು ಸಹಾಯ ಮಾಡಿಲ್ಲ ಇವರು, ಆದರೆ ಅವನಿಗೆ ಕಣ್ಣು ಬಂದಿದೆ, ಅವನು ಎಲೋಮ್ರನ್ನು ಸಾಕ್ಷೀಕರಿಸ್ತಿದ್ದಾನೆ, ಸತ್ಯವಾದಂಥ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಸಾಕ್ಷಿಯನ್ನು ಅವ್ರ ಗಮನಕ್ಕೆ ತಂದುಕೊಳ್ಳದೆ ಅವ್ರನ್ನ ತಮ್ಮ ಸಭೆಯಿಂದ ತೆಗೆದು ಆಚೆ ಹಾಕ್ತಿದ್ದಾರೆ. ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನಮಗೆ ಬೋಧನೆ ಮಾಡ್ತೀಯಾ ಅಂತೇಳಿ ಅವನನ್ನು ಚೀಮಾರಿ ಹಾಕ್ತಾರೆ. ಇದನ್ನೇ ವಿಶ್ವಾಮಿತ್ರರು ಕೇಳಿ ಅವನನ್ನು ವೈಯಕ್ತಿಕವಾಗಿ ಕಾಣ್ತಾರೆ, ಗುಂಪಿನಲ್ಲ. ಎಲೋಮ್ರು ಯಾವಾಗ ಆ ಗುಂಪನ್ನು ಅವಾಯ್ಡ್ ಮಾಡಿ ಇವನಿಗೋಸ್ಕರ ಒಂದು ಪ್ರೈವೇಟ್ ಆದಂಥ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಅವನೊಬ್ಬನೇ ಇದ್ದಾನೆ, ವಿಶ್ವಾಮಿತ್ರರು ಒಬ್ಬರೇ ಇದ್ದಾರೆ. ಹಾಗೆ ವಿಶ್ವಾಮಿತ್ರರು ಅವನಿಗೆ ಕೇಳ್ತಿರೋದು, ನೀನು ಮನುಷ್ಯಕುಮಾರನ ನಂಬ್ತೀಯೋ ಅಂತೇಳಿ. ಆಗ ಅವನು ಹೇಳ್ತಾನೆ, ಅವ್ರು ಯಾರೆಂಬುದಾಗಿ ಹೇಳಿದರೆ ನಂಬ್ತೇನೆ ಅದೋನಾಯರೇ ಅಂತ. ನಿನ್ನ ಸಂಗಡ ಮಾತಾಡ್ತಿರುವಂಥ ನಾನೇ ಅದೋನಾಯರು ಆ ಮನುಷ್ಯಕುಮಾರರೆಂಬುದಾಗಿ ಹೇಳಿದಾಗ ಅವನು ತ್ವರೆಪಟ್ಟು ಅಡ್ಡ ಬಿದ್ದು ಆರಾಧನೆಯನ್ನು ಸಲ್ಲಿಸಿದನು. ನಂಬುತ್ತೇನೆ ಅದೋನಾಯರೇ ಎಂಬುದಾಗಿ ಮತ್ತೆ ಹೇಳಿದನು. ಅದರ ಅರ್ಥ ಏನಂತ ಹೇಳಿದರೆ, ಕಣ್ಣು ಕೊಟ್ಟ ಕ್ಷಣಕ್ಕೆ ಎಲೋಮ್ರು ಅವ್ರ ರಾಜ್ಯಕ್ಕೆ ಸೇರಿಸಬೇಕು ಅಂತೇನಿಲ್ಲ. ಆದರೆ ಇವನು ಎಲೋಮ್ರಿಗಾಗಿ ದೃಢವಾಗಿ ನಿಂತಿದ್ದಾನೆ, ಸಾಕ್ಷಿ ಕೊಟ್ಟಿದ್ದಾನೆ. ಇವನ ನಂಬಿಕೆ ಒಂದು ವೇಳೆ ಈ ಕಣ್ಣು ಬಂದದ್ರಿಂದ ವಿಶ್ವಾಮಿತ್ರರ ಮೇಲೆ ಇರುವಂಥದ್ದಲ್ಲ. ಅವರು ವಿಶ್ವಾಮಿತ್ರರು ಎಲೋಮ್ರು ಪ್ರತಿಷ್ಠಿಸಿದವರೇ, ಅವರು ಪ್ರವಾದಿಯೇ, ಅವರು ದೊಡ್ಡ ವ್ಯಕ್ತಿಯೇ. ಲೋಕಾದಿಂದ ಯಾರಾದರೂ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದನ್ನು ಕೇಳಿದ್ದೇವೋ ನಾವು? ಇಲ್ಲವಲ್ಲ, ಇದೇ ಮೊದಲಲ್ವೋ ಅಂತೆಲ್ಲ ಎಲೋಮ್ರಿಗೋಸ್ಕರವಾಗಿ ಅವನು ಪ್ರತಿಪಾದಿಸ್ತಿರ್ಬೇಕಾದ್ರೆ ಎಲೋಮ್ರು ಅವನಿಗೆ ತಮ್ಮನ್ನು ತೋರ್ಪಡಿಸಿಕೊಂಡಿದ್ದಾರೆ. ಅದರಿಂದ ಎಲೋಮ್ರು ಹೀಗೆ ತಮ್ಮ ಜನರಿಗೆ ಮಾತ್ರ ಸೆಲೆಕ್ಟೆಡ್ ಆಗಿ ತಮ್ಮನ್ನು ಪ್ರಕಟಿಸಿಕೊಂಡಿದ್ದಾರೆ ಹೊರತು ಅವರ ಕಾರ್ಯಗಳಿಂದ ಯಾರೂ ಎಲೋಮ್ರನ್ನು ಕಂಡುಕೊಳ್ಳಿಕ್ಕೆ ಆಗಲ್ಲ. ಒಂದು ವೇಳೆ ಹಂಗೆ ಕಂಡುಕೊಳ್ಳಂಗಿದ್ರೆ ಈ ಭೂಲೋಕದಲ್ಲಿ ಎಲೋಮ್ರನ್ನು ಕಂಡುಕೊಳ್ಳೋಕೆ ಏನು ಪ್ರಯಾಸ ಇಲ್ಲ. ಆದರೆ ಎಲೋಮ್ರು ಹೇಳಿದ್ದೇನೆಂದರೆ, ಎಲೋಮ್ರು ತೋರ್ಪಡಿಸಿದರೆ, ಎಲೋಮ್ರು ನಿಮ್ಮನ್ನು ಪ್ರಕಟಿಸಿಕೊಂಡ್ರೆ ಮಾತ್ರ ನೀವು ಎಲೋಮ್ರನ್ನು ನಂಬಲಿಕ್ಕಾಗ್ತದೆ ಹೊರತು
ಇಲ್ಲದೆ ಹೋದರೆ ಎಲೋಹಿಮರ ವಿಷಯದಲ್ಲಿ ಮಹಾತ್ಮ ಗಾಂಧಿನೂ ಸ್ವಾಮಿ ವಿವೇಕಾನಂದನು ಎಲ್ಲರೂ ಮಾತಾಡಿದ್ದಾರೆ. ಯಶೋವಾಂಶರ ಪರ್ವತ ಪ್ರಸಂಗ ಎಲ್ಲರಿಗೂ ಇಷ್ಟ ಆಗಿದೆ. ಅದನ್ನು ಅಲ್ಲ ಅಂತೇಳಿ ಯಾರು ಹೇಳ್ತಿಲ್ಲ, ಅವರು ಒಳ್ಳೆ ಜನನೇ ಅಂತೇಳಿ ಎಲ್ಲರೂ ಹೇಳ್ತಿರೋರು. ಹಂಗಾಚಣಕ್ಕೆ ಅವರು ಎಲೋಹಿಮರ ರಾಜ್ಯದಲ್ಲಿದ್ದಾರೋ? ಖಂಡಿತವಾಗಿಲ್ಲ. ಯಾಕಂತ ಹೇಳಿದ್ರೆ ಎಲೋಹಿಮರ ಸಂಗತಿಗಳನ್ನು ಎಲೋಹಿಮರು ತಮ್ಮ ಜನರಿಗಾಗಿ ಮಾತ್ರ ಇಟ್ಟಿದ್ದಾರೆ. ಅದು ನಾಯಿಗಳಿಗೋಸ್ಕರ ಹಂದಿಗೋಸ್ಕರವಾಗಿ ಅಲ್ಲ ಅಂತೇಳಿ ಎಲೋಹಿಮರು ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಮುತ್ತುಗಳು ಅಂದರೆ ಎಲೋಹಿಮರ ಅಮೂಲ್ಯವಾದ ಸಂಗತಿಗಳನ್ನು ನೀವು ತಗೊಂಡೋಗಿ ನಾಯಿಗಳ ಮುಂದೆ ಹಾಕಬೇಡಿ, ಅವುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡ್ರಿ. ಅವುಗಳು ಕಾಲಿನಿಂದ ಅವುಗಳನ್ನು ತುಳಿದು ಬಿಟ್ಟು ನಿಮ್ಮನ್ನು ತಿವಿದು ಬಿಡ್ತಾವೆ ಹೊರತು ಬೇರೆ ಏನೂ ಆಗೋದಿಲ್ಲ ಕೆಲಸ. ಅದರಿಂದ ನಿಮ್ಮ ಎಲೋಹಿಮರ ಕಾರ್ಯಗಳು ಎಲೋಹಿಮರ ಜನರಿಗೆ ಮಾತ್ರ ಅಮೂಲ್ಯ. ಅದು ಅತೀವೇ ಅಮೂಲ್ಯವಾದಂಥದ್ದು ಎಲೋಹಿಮರ ಜನರಿಗೆ ಮಾತ್ರನೇ ಹೊರತು ಬೇರೆಯವರಿಗೆ ಅಲ್ಲ. ಬೇರೆಯವರಿಗೆ ಎಷ್ಟು ನೀವು ಆರ್ಗ್ಯುಮೆಂಟ್ ಮಾಡಿ ಕನವಳ್ಳಿ ಪಾಸ್ಟ್ರನ್ನ ನಾನು ಬಾಯಿ ಮುಚ್ಚಿಸಿದೆ ಅಂತೇಳಿ ಆ ಸುಳ್ಳಾದಂಥವ್ನು ಹೇಳಿದ ರಾತ್ರಿ ಎಲ್ಲ ಮಾತಾಡಿದ್ದಾನೆ. ಅವ್ರನ್ನ ಬಾಯಿ ಮುಚ್ಚಿಸ್ಬೇಕನ್ನೋದೇ ಇವನ ಉದ್ದೇಶ. 3 ಗಂಟೆ ಆಗ್ಬಿಡ್ತು ಅಂತೇಳಿ ಅವ್ರು ಹಾಗೆ ನಮ್ಮನ್ನು ಅವಾಯ್ಡ್ ಮಾಡ್ಕೊಂಡು ಹೋದರು ಅಂತೇಳಿ ಹೇಳ್ತಾನೆ, ಆ್ಯಕ್ಷನ್ ಮಾಡಿ ತೋರಿಸ್ತಾನೆ. ಅದರ ಅರ್ಥ ಏನಂತ ಹೇಳಿದ್ರೆ, ಇವರು ತಮ್ಮ ಆರ್ಗ್ಯುಮೆಂಟ್ನಿಂದ ಒಂದು ವೇಳೆ ಅವ್ರು ಬಾಯಿ ಮುಚ್ಚಿಸಿದರೆ ಇವರು ವಿಶೇಷರಾದಂಥವ್ರು, ನಾನು ಕಡಿಮೆ ಆದಂಥವನು, ನಾನು ಬೀಡಿ ಎಲ್ಲ ಓದಿದ್ದೇನೆ, ಅದು ನನ್ನ ಬಾಯಿ ಮುಚ್ಚಿಸಿಬಿಟ್ರು ಅಂಥೇಳಿ ಅವ್ರು ಪೆಚ್ಚಾಗ್ತಾರೆ, ಇವನು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅವನ ಭಾವನೆ. ಆದ್ದರಿಂದ ಇವರು ತಮ್ಮ ಸ್ವಾರ್ಥಕ್ಕಾಗಿ ಎಲೋಹಿಮರ ಕಾರ್ಯಗಳನ್ನು ವರ್ಣಿಸ್ತಾರೆ, ಅದನ್ನು ದೊಡ್ಡದಾಗಿ ಪ್ರಸಂಗಿಸ್ತಾರೆ, ಅದನ್ನು ಪ್ರತಿಪಾದಿಸ್ತಾರೆ ಹೊರತು ಎಲೋಹಿಮರ ಜನಕ್ಕಾಗಿ ಎಲೋಹಿಮರ ಕಾರ್ಯಗಳಿಗಾಗಿ ಅವ್ರು ಮಾಡುವಂಥದ್ದು ಅಲ್ಲ. ಈ ಭೂಲೋಕದಲ್ಲಿ ಕ್ರೈಸ್ತರು ಮಾಡುವಂಥ ಎಲ್ಲ ಚಟುವಟಿಕೆಗಳು ಅದೇ ರೀತಿಯಲ್ಲಿ ಉಂಟು. ಒಂದು ವೇಳೆ ಜನರು ಕಾಣಿಕೆ ಕೊಡಲಿ ಅಂತನೋ, ಒಂದು ವೇಳೆ ಜನ ಜಾಸ್ತಿ ಆದರೆ ನಮಗೆ ಟೈತು ದಶಮಾಂಶ ಜಾಸ್ತಿ ಬರ್ತದೆ ಅಂತನೋ, ಹೀಗೆ ಆ ಹುಮ್ಮಸ್ದಿಂದ ಮಾಡ್ತಾರೆ. ಅವರಿಗೆ ಜನ ಜಾಸ್ತಿ ಆದಷ್ಟು ಅವರಿಗೆ ಖುಷಿ. ಯಾಕಂತ ಹೇಳಿದ್ರೆ ನಮಗೆ ಕಾಣಿಕೆ ಜಾಸ್ತಿ ಬರ್ತದೆ, ನಮಗೆ ಜನಬಲ ಜಾಸ್ತಿ ಆಗ್ತದೆ, ನಮ್ಮ ಸಭೆ ಬೆಳೀತಾ ಇದೆ ಅಂತೇಳಿ ಸಾಕ್ಷಿ ಕೊಡ್ಲಿಕ್ಕೆ ಆಗ್ತದೆ ಅಂಥೇಳಿ ಇವರು ಈ ಕಾರ್ಯಗಳನ್ನು ಮಾಡ್ತಿದ್ದಾರೆ ಹೊರತು ಎಲೋಹಿಮರ ಕಾರ್ಯವೆಂಬುದಾಗಿ ಅವ್ರು ಮಾಡುವಂಥದ್ದಲ್ಲ. ಒಂದು ವೇಳೆ ಅಮೇರಿಕದಿಂದಲೋ ಅಲ್ಲಿ ಇಲ್ಲಿಂದೆಲ್ಲ ಬಡವರಿದ್ದಾರೆ, ಇವರು ಹಾಗೆ ಹೀಗೆ ಅಂಥೇಳಿ ಅವರಿಂದ ಕಾಣಿಕೆಗಳನ್ನು ಎತ್ತಬೋದು ಅಂತನೋ, ಆ ಕಾಲದಲ್ಲೆಲ್ಲ ಹಾಗೇ ಮಾಡ್ತಿದ್ರು. ಆ ದುಡ್ಡಿನಿಂದ ಇವರು 10 ರೂಪಾಯಿ ತರಿಸಿರು 1 ರೂಪಾಯಿ ಖರ್ಚು ಮಾಡಿ 9 ರೂಪಾಯಿ ಜೇಬಿಗೆ ಬಿಟ್ಕೊಳ್ತಿದ್ರು. ಹೀಗೆಲ್ಲ ಇವರ ಉದ್ದೇಶಗಳು ಇತ್ತೇ ಹೊರತು ಸುವಾರ್ತೆ ಸಾರುವಂಥದ್ದು ಅಂಥೇಳಿ ಈ ಭಾವವನ್ನು ಯಶೋವಾಂಶರು ಎಲ್ಲೂ ಹೇಳಲಿಲ್ಲ. ಒಂದು ವೇಳೆ ಸುಳ್ಳಾದಂಥವ್ರು ಅದನ್ನೇ ಪ್ರತಿಪಾದಿಸ್ಕೊಂಡಿದ್ದಾರೆ. ಯಾಕಂದರೆ ಸುವಾರ್ತೆ ಸಾರ್ಬಿಟ್ಟು ಭಾಳ ಜನರನ್ನು ಪರಲೋಕ ರಾಜ್ಯಕ್ಕೆ ತಕ್ಕೊಂಡು ಹೋದರೆ ನಮಗೊಂದು ದೊಡ್ಡ ರಿವಾರ್ಡ್ ಸಿಗ್ತದೆ, ಅಲ್ಲೊಂದು ದೊಡ್ಡ ಸಭಾಷ್ಕಿರಿ ಸಿಗ್ತದೆ, ಅಲ್ಲೊಂದು ಜಯಮಾಲೆ ಸಿಗ್ತದೆ ಅಂತೇಳಿ ಸುಳ್ಳಾಗಿ ಭಾವಿಸಿದ್ದಾರೆ. ಯಶೋವಾಂಶರು ಅದನ್ನು ಪ್ರಾಮಿಸ್ ಮಾಡಲೇ ಇಲ್ಲ. ಎಲ್ಲೂ ನೀವು 4 ಸುವಾರ್ತೆಯಲ್ಲಿ ಹೋದರೂ ಯಶೋವಾಂಶರು ಹೇಳಲೇ ಇಲ್ಲ. ಇನ್ನೂ ಯಶೋವಾಂಶರು ಹೇಳಿದ್ದೇನೆಂದರೆ, ನೀವು ಇದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನಕ್ಕೆ ಬಾರದಂಥವ್ರು, ಮಾಡಬೇಕಾದ್ದನ್ನೇ ಮಾಡಿದ್ದೇವೆ ಅಂತ ಹೇಳ್ರಿ, ರಿವಾರ್ಡ್ ಕೊಡ್ತೇವೆ ಅಂತೇಳಿ ಯಶೋವಾಂಶರು ಹೇಳಲಿಲ್ಲ. ಆದರೆ ಪೇತ್ರನಿಗೂ ಆ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನೀವು ಈ ಭೂಲೋಕದಲ್ಲಿ ನನಗೋಸ್ಕರವಾಗಿ ನನ್ನ ನಾಮಕ್ಕೋಸ್ಕರವಾಗಿ ಏನೇನು ಬಿಟ್ಟಿದ್ದೀರೋ ಅದನ್ನು ನಾನು ಎಷ್ಟೋ ಹೆಚ್ಚಾಗಿ ಅದನ್ನು ತಿರುಗಿ ನಿಮಗೆ ಕೊಡ್ತೇನೆ ಅಂತೇಳಿ ಯಶೋವಾಂಶರು ಹೇಳಿದಂಥದ್ದು. ಈ ಭೂಲೋಕದಲ್ಲಿ ಯಶೋವಾಂಶರು ಆಡಳಿತ ಮಾಡಬೇಕಾದ್ರೆ ಅದನ್ನು ಕೊಡ್ತೇನೆ ಅಂತ ಹೇಳಿದಂಥದ್ದು. ಆದರೆ ನೀವು ಎಲೋಹಿಮರಿಗೋಸ್ಕರವಾಗಿ ಜನರನ್ನು ಕನ್ವರ್ಟ್ ಮಾಡಿದ್ದಕ್ಕೆ ನಿಮಗೇನೋ ಒಂದು ರಿವಾರ್ಡ್ ಕೊಡ್ತೇನೆ, ಏನೋ ಒಂದು ಬಹುಮಾನ ಕೊಡ್ತೇನೆ, ಜಯಮಾಲೆ ಕೊಡ್ತೇನೆ ಅಂತ ಯಶೋವಾಂಶರು ಎಲ್ಲೂ ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ಎಲೋಹಿಮರ ಉದ್ದೇಶ ಹಂಗಿಲ್ಲ. ಯಶೋವಾಂಶರೇ ಹಾಗೆ ಮಾಡಿಲ್ಲ. ಹಂಗೆ ಮಾಡಂಗಿದ್ರೆ ಯಶೋವಾಂಶರು ಇಡೀ ಇಸ್ರಾಯೇಲ್ ದೇಶದಲ್ಲಿ ಯಶೋವಾಂಶರು ಎಷ್ಟು ಉಪದೇಶ ಮಾಡಿದ್ದಾರೆ, ಎಷ್ಟು ಆಶ್ಚರ್ಯ ಮಾಡಿದ್ದಾರೆ. ಕೇವಲ 12 ಜನ, ಅದರಲ್ಲೇ ಯಶೋವಾಂಶರು ಹೇಳ್ತಾರೆ 12 ಜನರಲ್ಲೂ ಒಬ್ಬನು ಸೈತಾನ ಮಗನಾಗಿದ್ದನು, ಅವನು ಹೊರತು ಉಳಿದವ್ರನ್ನೆಲ್ಲ ನಾನು ಉಳಿಸ್ಕೊಂಡೆ ಅಂದರೆ 11 ಜನ ಯಶೋವಾಂಶರ ಮಿಷನಲ್ಲಿ ಯಶೋವಾಂಶರು ಕನ್ವರ್ಟ್ ಮಾಡಿದಂಥದ್ದು 11 ಜನ ಅಂತ ಹೇಳಿದ್ರೆ ಎಲೋಹಿಮರ ಕಾರ್ಯಗಳು ಒಂದು ವೇಳೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲೋಹಿಮರ ಕಾರ್ಯಗಳು ಹೇಗೆ ಅಂತ ಹೇಳಿದ್ರೆ ಅವರನ್ನು ಕನ್ವರ್ಟ್ ಮಾಡೋಕ್ಕೆ ಯಶೋವಾಂಶರು ಏನೂ ಇಲ್ಲ. ನನ್ನ ಹಿಂದೆ ಬಾ, ಮನುಷ್ಯರನ್ನ ಹಿಡಿಯೋ ಬೆಸ್ತನ ಮಾಡ್ತೀನಿ ಅಂತ ಹೇಳ್ತಲೇ ಅವರು ಎಲ್ಲ ಬಿಟ್ಟುಬಿಟ್ಟು ಯಶೋವಾಂಶರ ಹಿಂದೆ ಬರ್ತಾರೆ. ಅದೇನು ರಾತ್ರಿಯೆಲ್ಲ ಕನವಳ್ಳಿ ಪಾಸ್ಟ್ರಿಗೆ ಆರ್ಗ್ಯುಮೆಂಟ್ ಮಾಡ್ದಂಗೆ ಮಾಡಿ ಅವ್ರನ್ನ ಶಿಷ್ಯರನ್ನಾಗಿ ಮಾಡಿದ್ದಲ್ಲ. ಅವ್ರನ್ನ ಹೇಳಿದ ತಕ್ಷಣವೇ ಅವ್ರು ಬಂದುಬಿಡ್ತಾರೆ. ಎಲೀಷನನ್ನು ಶಿಷ್ಯನನ್ನಾಗಿ ಮಾಡಬೇಕಾದ್ರೆ ಅಷ್ಟೇ ಅವ್ನು ಸುಮ್ಮನೆ ಕಂಬಳಿನ ಅವ್ನ ಮೈ ಮೇಲೆ ಹಿಂಗೆ ತಾಗಿಸಿ ಹೋಗ್ತಾನೆ, ಅಷ್ಟೇ ಕೆಲಸ ಮಾಡಿದ್ದವನು. ಅವನು ಓಡ್ತಾ ಬರ್ತಾನೆ ಹಿಂದ್ಗಡೆ. ಆಗ ಹೇಳ್ತಾನೆ, 1 ನಿಮಿಷ ನಾನು ನನ್ನ ತಂದೆ ತಾಯಿಗಳಿಗೆ ಹೇಳಿ ಬರೋದಕ್ಕೆ ಅವಕಾಶ ಆಗಬೇಕು, ನಾನು ಶಿಷ್ಯನ ಆಗ್ತೇನೆ ಸರಿ ಅಂತೇಳಿ ಹಿಂಗೆಲ್ಲ ಹೇಳ್ತಾನೆ. ನಾನು ನಿನಗೆ ಮಾಡಿದ್ದೇನು, ಹೋಗಿ ಮಾರ್ಯ ಅಂತ ಅವನು ಹೇಳ್ತಾ ಇದ್ದಾನೆ. ಅವನಿಗೆ ಕನ್ವಿನ್ಸ್ ಮಾಡಿ ತಲೆ ಮೇಲೆ ಗುದ್ದಿ ಏನು ಹೇಳೋದಲ್ಲ, ಸುಮ್ಮನೆ ಕಂಬಳಿಯನ್ನು ಹೀಗೆ ಅವನ ಮೈ ಮೇಲೆ ತಾಗಿಸಿ ಹೋಗ್ತಾನೆ. ಅವನು ಓಡ್ತಾ ಬರ್ತಾ ಇದ್ದಾನೆ ಇವನು ಹಿಂದ್ಗಡೆ.
ಒಂದು ಸ್ವಲ್ಪ ಅವಕಾಶ ಆಗಲಿ, ನನ್ನ ತಂದೆ ತಾಯಿಗಳಿಗೆ ಹೇಳಿ ಬರೋದಕ್ಕೆ ನನಗೆ ಅವಕಾಶ ಆಗಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಅಂತ ಹೇಳಿದ್ರೆ ಎಲೋಹಿಮರು ತಮ್ಮ ಜನರನ್ನು ಎಳೀಲಿಕ್ಕೆ ಏನು ಕಷ್ಟ ಇಲ್ಲ. ಅವರು ತಮ್ಮ ಮಮತೆ ಹಗ್ಗದಿಂದ ಅವ್ರನ್ನ ಎಳ್ಕೊಳ್ತಾರೆ. ಅವರ ಅಮೂಲ್ಯವಾದಂಥ ಸಂಕಲ್ಪದ ನಿಮಿತ್ತ ಅವರು ತಮ್ಮ ಕಡೆಗೆ ಸೆಳೆದುಕೊಳ್ತಾರೆ ಹೊರತು ಅವರು ಎಲೋಹಿಮರ ಸ್ವರವನ್ನು ಕೇಳಲಿಕ್ಕೆ ಏನು ಕಷ್ಟ ಇಲ್ಲ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾವೆ ಅಂತ ಹೇಳಿದ್ರೆ, ನೀವು ಹೋಗಿ ಈ BJP ಯವರು ಅವರು ಇಲ್ಲ ಹೇಳೋಂಗೆ ಹಣದ ಆಮಿಷ ಅದು ಇದು ಏನೆಲ್ಲ ಹೇಳಿ ಅವ್ರಿಗೆ ರೋಗ ಶಾಂತಿ ಮಾಡಿ, ಅವರ ರೋಗಿಗಳಿದ್ದಾರೆ ಅಂತ ಪ್ರಾರ್ಥನೆ ಮಾಡಿ, ಅದು ಮಾಡಿ ಇದು ಮಾಡಿ ಇಂಥ ಎಲ್ಲ ಸರ್ಕಸ್ ಏನು ಅವಶ್ಯ ಇಲ್ಲ. ಎಲೋಹಿಮರ ಜನರ ಅವರು ಎಲೋಹಿಮರ ಕಡೆಗೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಅನ್ಯಾಚುರಲ್ ಅಲ್ಲ, ನ್ಯಾಚುರಲ್ ಆಗಿ ಎಳೆಯಲ್ಪಡ್ತಾರೆ. ಅವರಿಗೆ ನೀವೇನು ಕನ್ವಿನ್ಸ್ ಮಾಡಿ ಅವರಿಗೆ ಭಾಳ ನೀವು ಆಮಿಷ ಒಡ್ಡಿ ಏನೇನೋ ಮಾಡಬೇಕಂತೇನಿಲ್ಲ. ಅವರು ನ್ಯಾಚುರಲ್. ಯಾಕಂದರೆ ಅದು ಕುರಿಗಳಾದರೆ ಎಲೋಹಿಮರ ಸ್ವರಕ್ಕೆ ಅವು ಕಿವಿ ಕೊಡ್ತಾವೆ. ಯಾಕಂತ ಹೇಳಿದ್ರೆ ಎಲೋಹಿಮರ ಕುರಿ ಅಲ್ವಾ, ಅವರು ನೀವೇನೆಲ್ಲ ಮಾಡಿದ್ರು ಅವರು ಸುಮ್ಮನೆ ಈ ಆಸೆಗಳಿಗೋಸ್ಕರ ಆಮಿಷಗಳಿಗೋಸ್ಕರವಾಗಿ ನಾವು ಸಹ ಎಲೋಹಿಮರ ಜನರು ಅಂತೇಳಿ ಬರ್ತಾರೆ ಹೊರತು ಅದನ್ನು ಎಲೋಹಿಮರು ಹೇಳಿಲ್ಲ. ನಾವಿಲ್ಲಿ ಓದಂಥ ಭಾಗ ಏನಂತ ಹೇಳಿದ್ರೆ, ಎಲೋಹಿಮರಿಗೆ ನಿನ್ನ ಕಾರ್ಯಗಳನ್ನೆಲ್ಲ ವಹಿಸಿದರೆ ಅವರೇ ಅದನ್ನು ಸಾಗಿಸ್ತಾರೆ. ಒಂದು ವೇಳೆ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಿ ಕಂಚುಕಿ ಹೋಗುವಂಥ ರಥದ ಹಿಂದೆ ಬಿಟ್ಟಿದ್ದಾರೆ ಎಲೋಹಿಮರ ಆತ್ಮನು ಅಂತ ಹೇಳಿದ್ರೆ, ಅವನಿಗೆ ಎಲೋಹಿಮರ ಸುವಾರ್ತೆಯನ್ನು ಹೇಳುವಂಥ ಅರ್ಜೆನ್ಸಿ ಇದೆ. ಅವನೊಂದು ಭಾಗವನ್ನು ಓದ್ತಾ ಇದ್ದಾನೆ, ಅದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಆಗ ಎಲೋಹಿಮರ ಆತ್ಮನು ಇವನನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಫಿಲಿಪ್ಪನು ಎಲ್ಲೋ ಬ್ಯುಸಿಯಾಗಿ ಸುವಾರ್ತೆಯನ್ನು ಸಾರ್ತಾ ಬ್ಯುಸಿಯಲ್ಲಿದ್ದಾನೆ. ಅಲ್ಲಿಂದ ಅವನನ್ನು ಎತ್ಕೊಂಡು ಹೋಗಿ ಭಾಳ ನೀಡಾಗಿ ಅವನು ಯಥಾರ್ಥವಾಗಿ ಎಲೋಹಿಮರನ್ನು ಹುಡುಕ್ತಾ ಇದ್ದಾನೆ. ಎಲೋಹಿಮರನ್ನು ಭಾಳವಾಗಿ ಇದು ಯಾರ ಕುರಿತಾಗಿ ಬರೆದಿರ್ಬೋದು ಅಂತೇಳಿ ಭಾಳ ಆಳವಾಗಿ ಓದ್ತಾ ಇದ್ದಾನೆ, ಭಾಳ ತಬಕದಿಂದ ಓದ್ತಾ ಇದ್ದಾನೆ. ಯೆರೂಸಲೇಮಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾನೆ. ಆದರೆ ಅವನಿಗೆ ಎಲೋಹಿಮರ ಎಲೋಹಿಮರ ಸಂಗತಿಗಳ ಅರ್ಥ ಆಗಿಲ್ಲ. ಅದಕ್ಕೆ ಫಿಲಿಪ್ಪನನ್ನು ಎತ್ಕೊಂಡು ಹೋಗಿ ಅವನ ರಥದ ಹಿಂದುಗಡೆ ಬಿಟ್ಟಿದ್ದಾರೆ ಎಲೋಹಿಮರ ಆತ್ಮನು. ಫಿಲಿಪ್ಪನು ಓಡು ಅಂತ ಫಿಲಿಪ್ಪನಿಗೆ ಓಡಿಸ್ತಾ ಇದ್ದಾನೆ. ಅವನು ರಥ ಹೋಗೋ ಸ್ಪೀಡಲ್ಲಿ ಇವನು ಓಡಬೇಕಾಗಿದೆ ಅಂತ ಹೇಳಿದ್ರೆ, ಎಲೋಹಿಮರ ಕಾರ್ಯಗಳು ಹೇಗಿರ್ತಾವೆ, ಎಲೋಹಿಮರು ತಮ್ಮ ಮಕ್ಕಳನ್ನು ರಕ್ಷಿಸುವಂಥ ವಿಧಾನ ಹೇಗಿದೆ ಅನ್ನೋದು ನಮಗೆ ಒಂದು ಇನ್ಸ್ಟೆನ್ಸಿಂದ ಅರ್ಥ ಆಗಬೇಕು. ಅದು ಬಿಟ್ಟು ಈ ಥರ ಎಲ್ಲ ಎಲೋಹಿಮರ ಕಾರ್ಯಗಳನ್ನು ಮಾಡುವಂಥವ್ರು ಅವರು ಎಲೋಹಿಮರ ವಿಷಯಗಳಲ್ಲಿ ಏನು ತಿಳುವಳಿಕೆ ಇಲ್ಲದವರು, ಇವರು ಮಾಡುವಂಥ ಕಾರ್ಯಗಳಿಗೆ ಎಲೋಹಿಮರು ಕಾರಣರಲ್ಲ ಎನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ತೇವೆ. ಅದರಿಂದ ನಿನ್ನ ಕಾರ್ಯವನ್ನು ಯಾಹುವಾರಿಗೆ ವಹಿಸಿದರೆ ಅವರೇ ಅದನ್ನು ಸಾಗಿಸ್ತಾರೆ, ನೀನಲ್ಲ ಅವರೇ ಅದನ್ನು ಸಾಗಿಸ್ತಾರೆ ಅಂತ ಹೇಳಿದರೆ, ಎಲೋಹಿಮರು ಅದನ್ನು ಸಾಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ಎಲೋಹಿಮರಿಗೆ ಮೊರೆ ಇಟ್ಟಂಥವರೆಲ್ಲರ ಕಾರ್ಯಗಳನ್ನು ಅವರೇ ಸಾಗಿಸುವುದನ್ನು ನೀವು ನೋಡಿ ನೀವು ಅಡ್ಡ ಬಿದ್ದು ಆರಾಧನೆಯನ್ನು ಸಲ್ಲಿಸ್ತೀರಿ ಅನ್ನುವಂಥದ್ದು. ಮೋಶೆ ಇಸ್ರಾಯೇಲರಿಗೆ ಹೇಳಿದಂಥದ್ದು ಅದೇ ಮಾತನ್ನೇ. ನೀವು ಏನು ಮಾಡಬೇಡ್ರಿ, ಸುಮ್ಮನಿದ್ದು ಎಲೋಹಿಮರು ನಿಮಗೋಸ್ಕರ ಮಾಡೋ ಕಾರ್ಯವನ್ನು ನೋಡ್ರಿ, ಅಷ್ಟೇ ನೋಡಿ ಆರಾಧಿಸ್ರಿ ಅಂಥೇಳಿ. ಆದರೆ ಅವರು ಒಂದು ವೇಳೆ ಸಮುದ್ರವನ್ನು ಎಲೋಹಿಮರು ವಿಭಾಗಿಸಿದ್ದಾರೆ, ಆಶ್ಚರ್ಯವನ್ನು ನೋಡಿದ್ದಾರೆ. ಮೋಶೆಗೂ ಸಹ ಭಾಳ ಆಶ್ಚರ್ಯ ಆಗಿದೆ ಅದು. ಯಾಕಂದರೆ ಅದಕ್ಕಿಂತ ಮೊದಲೇ ಇನ್ನೆವತ್ತೂ ಅಂಥ ಕಾರ್ಯವನ್ನು ಅವರು ಯಾರು ನೋಡಿದವರಲ್ಲ, ಅಂಥ ಕಾರ್ಯವನ್ನು ಎಲೋಹಿಮರು ಅವ್ರ ಮುಂದೆ ಮಾಡಿದ್ದಾರೆ. ಸಮುದ್ರ ಮುಂದೆ ಇದೆ, ಹಿಂದುಗಡೆ ಫರೋಹನ ಸೈನ್ಯ ಭಾಳ ಇಕ್ಕಟ್ಟಿನಲ್ಲಿದ್ದಾರೆ. ಬೇಕಂತಲೇ ಎಲೋಹಿಮರು ಇಂಥ ಇಕ್ಕಟ್ಟಿಗೆ ಅವ್ರನ್ನು ಸಿಗಿಸಿದ್ದಾರೆ. ಯಾಕಂದರೆ ನೇರವಾಗಿ ಹೋದರೆ 3 ದಿನದಲ್ಲಿ ಆ ಫಿಲಿಸ್ಟಿಯರ್ ದೇಶದಿಂದ ಹಾಗೆ ದಾಟಿ ಹೋಗ್ಬಿಡ್ಬೋದು ಅವ್ರು ಕನಾನ್ ದೇಶಕ್ಕೆ. ಆದರೆ ಎಲೋಹಿಮರು ಬೇಕಂತಾನೆ ಈಗ ಬಾಲ್ಚೆಪುರ್ನಿಂದ ಹಿಂಗೆ ಟರ್ನ್ ತಗೊಂಡು ಹಿಂಗೆ ಬಂದಿದ್ದಾರೆ ಈ ಕಡೆ. ಏನಕ್ಕೆ ಆವಾಗ ಫರೋಹನಿಗೆ ಸಹ ಆಶ್ಚರ್ಯ ಆಗಿದೆ, ಇವ್ರು ಯಾಕೆ ಹಿಂಗೆ ಸಮುದ್ರದ ಹತ್ತಕ್ಕೆ ಹೋಗ್ತಾ ಇವ್ರಿಗೆ ದಾರಿ ತಪ್ಪಿತು, ಇವ್ರಿಗೆ ದಾರಿ ಗೊತ್ತಿಲ್ಲ, ಕನಾನ್ ದೇಶಕ್ಕೆ ಹೋಗ್ತೀವಿ ಅಂತೇಳಿ ಆ ಕಡೆ ಹೋಗ್ತಾ ಇದ್ದಾರೆ ಅಂಥೇಳಿ ಅವನು ಸಹ ಹೇಳ್ತಾರೆ. ಹುಚ್ಚರು ಇವರು ಎಲ್ಲೋ ಸಮುದ್ರದ ಬಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಕನಾನ್ ದೇಶಕ್ಕೆ ಹೋಗ್ಬೇಕು ಅಂತ ಹೋಗಿದ್ದ, ದಾರಿ ಗೊತ್ತಿಲ್ಲದೆ ದೊಡ್ಡದಾಗಿ 21 ಲಕ್ಷ ಜನ ಕರ್ಕೊಂಡು ಈ ಮೋಶೆ ಒಳ್ಳೆ ಮೂರ್ಖ ಇದ್ದಂಗಿದ್ದಾನೆ ಅಂತೇಳಿ ಹಂಗೆ ಆಡ್ಕೊಂಡಿದ್ದಾರೆ. ಆದರೆ ಎಲೋಹಿಮರು ಬೇಕಂತಲೇ ಟರ್ನ್ ಹೊಡಿಸಿ ಹಿಂಗೆ ಕರ್ಕೊಂಬಂದಿದ್ದಾರೆ. ಒಂದು ವೇಳೆ ಫಿಲಿಸ್ಟಿಯರ್ ದೇಶದ ಶಾರ್ಟ್ಕಟ್ ಆಗಿ 3.5 ದಿವಸಕ್ಕೆ ಕನಾನ್ ದೇಶ ಹೋಗ್ಬಿಡ್ಬೋದು ಅಂತ. ಒಂದು ವೇಳೆ ಯಾಕೋಬನ ಶವನ ಅವ್ರು ಸಮಾಧಿ ಮಾಡೋಕ್ಕೆ ಹೋದಾಗ ಹಾಗೆ ಹೋಗಿರ್ಬೋದು ಅವರು. ಯಾಕಂದರೆ ಅವರಿಗೆಲ್ಲ ಗೊತ್ತು. ಆಗ ಐಗುಪ್ತ ದೇಶದಿಂದ ಸುಮಾರು ಜನ ಹೋಗಿದ್ದಾರೆ ಯಾಕೋಬನ ಅಲ್ಲಿ ಕನಾನ್ ದೇಶದಲ್ಲಿದ್ದಂಥ ಸಮಾಧಿ ಮಾಡಲಿಕ್ಕೆ. ಐಗುಪ್ತ ದೇಶದಿಂದ ಯೋಸೇಫನ ಜೊತೆಗೆ ಅವರ ರಾಜ್ಯ ಭಾರದಲ್ಲಿ ಇದ್ದಂಥವ್ರು ಎಲ್ಲರೂ ಹೋಗಿದ್ದಾರೆ. ಅಂದರೆ ಅಂತಾರೆ ಅವ್ರಿಗೆ ಗೊತ್ತಾ ರೂಟು, ಹೀಗೆ ಹೋಗಿದ್ದು ಶಾರ್ಟ್ಕಟ್ ರೂಟು ಅಂತ. ಆದರೆ ಹಿಂಗೆ ಹೋಗ್ಬೇಕಾದ್ರೆ ಇವರು ಸಮುದ್ರದ ಮಾರ್ಗವಾಗಿ ಯಾಕೆ ಬಂದರು ಅಂತ ಹೇಳಿದ್ರೆ, ಎಲೋಹಿಮರು ಹೀಗೆ ಇಕ್ಕಟ್ಟಿಗೆ ಕಷ್ಟಕರವಾದಂಥ ಸಂಗತಿಗಳಿಗೆ ಎಲೋಹಿಮರು ಜನರನ್ನು ಹೀಗೆ ನಡೆಸಿ
ಎಲೋಮ್ರೇ ನಿಮ್ಮನ್ನು ಸಾಗಿಸಿ ಇದರಿಂದ ದಾಟಿಸುವಂಥವರು, ಎಲೋಮ್ರೇ ಆಶ್ಚರ್ಯವನ್ನು ಮಾಡುವವರು, ನಿಮ್ಮ ಗತಿಸ್ಥಾಪಕರು ಎಲೋಮ್ರೇ, ನನ್ನಲ್ಲಿ ಭರವಸೆ ಬಿಡ್ರಿ, ನಾನೇ ನಿಮ್ಮ ಗತಿಸ್ಥಾಪಕರು ಎಂಬುದಾಗಿ ಎಲೋಮ್ರು ಸ್ಥಾಪಿಸಿ ತೋರಿಸುವಂಥ ವಿಧಾನ, ಆ ಮಾರ್ಗ ಹಂಗಿದೆ. ಆದ್ದರಿಂದ ನಿಮ್ಮ ಕಾರ್ಯಭಾರವನ್ನು ಎಲೋಮ್ರಿಗೆ ವಹಿಸಿದರೆ ಅವರೇ ಅದನ್ನು ಸಾಗಿಸ್ತಾರೆ ಎನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ 37ನೇ ಕೀರ್ತನೆಯಲ್ಲಿ ನಾವು ಓದ ಹಾಗೆ, ನೀನು ಎಲೋಮ್ರಲ್ಲಿ ಭರವಸೆ ಬಿಡು, ನಿನ್ನ ಚಿಂತಾಭಾರವನ್ನೆಲ್ಲ ಅವ್ರ ಮೇಲೆ ಹಾಕಿ ಅವರಲ್ಲಿ ಭರವಸೆಂದಿರು. ನೀನು ಅದ್ರ ಬಗ್ಗೆ ತಳಮಳಗೊಳ್ಳಬೇಡ, ಅದ್ರ ಬಗ್ಗೆ ನೀನು ಕಳವಳಗೊಳ್ಳಬೇಡ, ಗುಣಗುಟ್ಟಬೇಡ. ಆದರೆ ಎಲೋಮ್ರ ಜನರು ಅನೇಕ ವೇಳೆ ಎಲೋಮ್ರ ಮಾರ್ಗದಲ್ಲಿ ಗುಣಗುಟ್ಟುವರಾಗಿ ಕಾಣ್ತಾರೆ. ಇಸ್ರಾಯೇಲರು ಅದೇ ಥರ ಮಾಡಿದ್ದು, ಗುಣಗುಟ್ಟುತ್ತಾರೆ. ಎಲೋಮ್ರು ತಮ್ಮ ಮಾರ್ಗದಲ್ಲಿ ಅವರು ನಡೆಸಿದರೆ ಅವರಿಗೆ ಅದು ಅರ್ಥವಾಗದೆ ಗುಣಗುಟ್ಟುತ್ತಾರೆ. ಇದಾ ಮಾರ್ಗ, ಈಗ ನಡೆಸೋದು, ಇದಾ ಒಂದು ಎಲೋಮ್ರ ಮಾರ್ಗ ಅನ್ನೋದು ಅಂಥೇಳಿ ಗುಣಗುಟ್ಟುತ್ತಾರೆ. ಒಂದು ವೇಳೆ ಎಲೋಮ್ರಿಗೆ ತಿರುಗಿ ಬೀಳುವವರಾಗಿ, ಚಡಪಡಿಸುವವರಾಗಿ, ದ್ರೋಹಿಗಳಾಗಿ ಕಂಡು ಬರ್ತಾರೆ. ಆದರೆ ಎಲೋಮ್ರ ಮಾರ್ಗಕ್ಕೆ ನೀವು ಬಂದಾಗ ನೀವು ಭರವಸೆಯಿದ್ದರೆ ಇದು ಯಾವುದೂ ಇರೋದಿಲ್ಲ. ಎಲೋಮ್ರು ಒಂದು ವೇಳೆ ಬಹು ಇಕ್ಕಟ್ಟಿನಲ್ಲಿ ಇನ್ನೇನು ಸ್ವಲ್ಪದರಲ್ಲಿ ಫರೋಹನ ಸೈನ್ಯ ಬಂದೇ ಬಿಡ್ತು, ನಮ್ಮನ್ನು ಹೊಡೆದೇ ಬಿಟ್ಟರು, ಅವರ ಕುದುರೆಗಳ ಸೌಂಡ್ ಎಲ್ಲ ಕೇಳ್ತಾ ಇದೆ, ರಥಗಳ ಸೌಂಡ್ ಕೇಳ್ತಾ ಇದೆ, ಇಷ್ಟು ಹತ್ರ ಬಂದರು, ಎಲೋಮ್ರು ಏನು ಹೇಳಲಿಲ್ಲ ಅಂದಮೇಲೆ ನಾವು ಚಡಪಡಿಸದೇ ಇರೋದು ಹೆಂಗಾಗುತ್ತೆ? ಈ ರೀತಿ ಇವರು ಮುಂದುಗಡೆ ಸಮುದ್ರ ಇಂಥ ಅಡಿಕೊತ್ನಲ್ಲಿ ಅಡಿಕೆ ಸಿಕ್ಕದಂಗೆ ನಮ್ಮನ್ನು ತಂದಿಟ್ಬಿಟ್ಟು ನಾವು ಗುಣಗುಟ್ಟಬೇಡ್ರಿ, ನಾವು ಚಡಪಡಿಸಬೇಡ್ರಿ ಅಂದರೆ ಹೆಂಗಾಗುತ್ತೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆದರೆ ಎಲೋಮ್ರ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನೋಡಬೇಕಾದ್ರೆ ಎಲೋಮ್ರನ್ನೇ ನೀವು ನೋಡಬೇಕು. ಎಲೋಮ್ರು ಪ್ರಶಾಂತರಾಗಿದ್ದಾರಲ್ವಾ? ಎಲೋಮ್ರು ಒಂದು ವೇಳೆ ಇವರ ಎಲ್ಲ ಕಾರ್ಯಗಳನ್ನು ನೋಡಿ ಎಲೋಮ್ರು ಒಂದು ವೇಳೆ ಶಾಂತರಾಗಿದ್ದಾರೆ, ಇಲ್ದರೆ ಅವರ ಗಡಿಬಿಡಿಗಳನ್ನು ಇಲ್ಲದ ನೋಡಿ ಎಲೋಮ್ರು ನಗುತ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನೀವು ಚಡಪಡಿಸಿ ಹೀಗೆ ಗುಣಗುಟ್ಟಿ ಬಹಳ ಕಳವಳಗೊಂಡು ಬುಡಮೇಲಾಗುವಂಥ ಪರಿಸ್ಥಿತಿ ಇಲ್ಲವಲ್ಲ. ವಿಶ್ವಾಮಿತ್ರರು ಒಂದು ವೇಳೆ ಆ ಹಡಗಿನಲ್ಲಿ ಒಂದು ವೇಳೆ ವಿಶ್ವಾಮಿತ್ರರು ದಿಂಬನ್ನು ಹೊರಕೊಂಡು ಮಲಗಿದಾಗ ಬಿರುಗಾಳಿ ಎದ್ದಿದೆ, ಭಾಳ ಭಯಂಕರ ಇದಾಗಿದೆ, ಹಡಗೊಳಗೆಲ್ಲ ನೀರು ದೋಣಿಯೆಲ್ಲ ಮುಳುಗುವ ಸ್ಥಿತಿಗೆ ಬಂದಿದೆ. ಇಂಥ ಸ್ಥಿತಿಯಲ್ಲಿ ಅವ್ರು ಗಡಿಬಿಡಿ ಮಾಡಬೇಡ್ರಿ ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಅವ್ರು ನೀರನ್ನೆಲ್ಲ ತೆಗೆದು ಹಾಕ್ಲಿಕ್ಕೆಲ್ಲ ಪ್ರಯತ್ನ ಮಾಡಿ, ಅವರು ಸಹ ಬೆಸ್ತರೆ, ಅವ್ರಿಗೆ ಸಮುದ್ರ ಏನು ಹೊಸ್ತಲ್ಲ. ಅಂಥದ್ರಲ್ಲಿ ನೀರು ಬಂದು ದೋಣಿಯಲ್ಲಿ ತುಂಬುವಷ್ಟು ಭಯಂಕರ ಗಾಳಿ ಎದ್ದಿದೆ, ಭಯಂಕರ ಒಂದು ವೇಳೆ ಮರಿತಾ ಇದೆ ಅಂತ ಹೇಳುವಂಥ ಸಂಗತಿ ಆಗಿದೆ. ಹೀಗಿರ್ಬೇಕಾದ್ರೆ ಅವ್ರು ಗಡಿಬಿಡಿ ಮಾಡಿದ್ದಾರೆ. ವಿಶ್ವಾಮಿತ್ರರು ಆರಾಮಾಗಿ ಮಲ್ಕೊಂಡಿದ್ದಾರೆ. ಅವರಿಗೆ ವಿಶ್ವಾಮಿತ್ರರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ, ಇಷ್ಟು ಗಾಳಿ ಬರ್ತಾ ಇದೆ, ಇಷ್ಟು ನಾವು ತಳಮಳಗೊಂಡಿದ್ದೇವೆ, ಇಷ್ಟು ಕಳವಳಗೊಂಡಿದ್ದೇವೆ, ವಿಶ್ವಾಮಿತ್ರ ಯಾಕೆ ಆರಾಮಾಗಿ ಮಲಗಿದ್ದಾರೆ, ಯಾವತ್ತೂ ಹಿಂಗೆ ಮಲಗಿದವರಲ್ವಲ್ಲ, ಎಲೋಮ್ರಿಗೆ ಗೊತ್ತಾಗ್ತಿಲ್ವಾ? ಆಗ ಅವರಿಗೆ ವಿಶ್ವಾಮಿತ್ರರು ನೀರೆಲ್ಲ ಇದು ಮಾಡಿ ಇನ್ನೇನು ದೋಣಿ ಮುಳುಗುತ್ತೆ ಅನ್ನುವಂಥ ಸ್ಟೇಜಿಗೆ ಬಂದಿದ್ರು. ವಿಶ್ವಾಮಿತ್ರ ಎದ್ದೇಳ್ತಿಲ್ಲ. ಆಗ ವಿಶ್ವಾಮಿತ್ರ, ಅದೋನಾಯರೇ, ನಾವು ಸಾಯೋದ್ರಲ್ಲಿ ನಿಮಗೆ ಚಿಂತೆ ಇಲ್ವೋ ಅಂತ ಹೇಳಿ ಹೋಗಿ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅವರು ಬ್ರಿಸ್ಕ್ ತನಕ, ತುದಿ ತನಕ ಅವರು ಕಾದಿದ್ದಾರೆ. ಇನ್ನೇನು ದೋಣಿ ಮುಳುಗುವಂಥ ಸ್ಟೇಜ್ ಬಂದಿದೆ. ಆಗ ವಿಶ್ವಾಮಿತ್ರ ನೆಬಿಸಿ, ಅದೋನಾಯರೇ, ನಾವು ಸಾಯೋದ್ರಲ್ಲಿ ನಿಮಗೆ ಚಿಂತೆ ಇಲ್ವೋ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಎಲೋಮ್ರು ನಮ್ಮ ದೋಣಿಯಲ್ಲಿ ಇದ್ದಾರೆ ಅಂತೇಳಿ ಆದರೆ ನಾವು ಭರವಸೆ ಇರ್ಬೋದು. ಒಂದು ವೇಳೆ ನಮಗೆ ಚಡಪಡಿಸುವಿಕೆ ಆಗುತ್ತೆ, ನಮಗೆ ಗಾಬರಿ ಆಗುತ್ತೆ, ನಮಗೆ ಆ ಸಮಸ್ಯೆಯ ತೀಕ್ಷ್ಣತೆ ಒಂದು ವೇಳೆ ಕುತ್ತಿಗೆ ತನಕನೂ ಬಂದಿದೆ ಅಂತೇಳಿ ಆದ್ರೂ ಎಲೋಮ್ರು ನಮ್ಮ ಬೋಟಲ್ಲಿ ಇದ್ದಾರಾ, ನಮ್ಮ ಸಂಗಡ ಇದ್ದಾರೆ ಅಂತ ಹೇಳಿದೆ ಆದರೆ ನಾವು ಕಳವಳ ಪಡುವಂಥ ಅವಶ್ಯ ಇಲ್ಲ. ಅದಕ್ಕೆ ವಿಶ್ವಾಮಿತ್ರರು ಎದ್ದು ಅವ್ರನ್ನ ಕೇಳಿದೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಸಂದೇಹ ಪಡ್ತೀರಿ, ಯಾಕೆ ಸುಮ್ಮನೆ ಗಡಿಬಿಡಿ ಮಾಡ್ತೀರಿ ಅಂಥೇಳಿ. ಆ ಪೇತ್ರನಿಗೂ ಹಾಗೆ ಕೇಳಿದ್ದು, ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ ಅಂತ ಹೇಳಿದರೆ, ಎಲೋಮ್ರಲ್ಲಿ ಭರವಸೆ ಬಿಟ್ಟರೆ ಈ ಚಡಪಡಿಸುವಿಕೆ, ಈ ಗೋಳು, ಈ ಬುಡಮೇಲಾಗುವಂಥ ಸ್ಥಿತಿ ಉಂಟಾಗುವುದಿಲ್ಲ ಅಂತೇಳಿ ವಿಶ್ವಾಮಿತ್ರರು ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಎಲೋಮ್ರಲ್ಲಿ ಭರವಸೆ ಇಡೋದು ಅಂತ ಹೇಳಿದ್ರೆ ಎಲೋಮ್ರು ಸರ್ವಶಕ್ತರೇ. ಅವರು ಒಂದು ವೇಳೆ ಅಬ್ರಹಾಮನಲ್ಲಿ ಒಂದು ಭರವಸೆ ಇದೆ. ಅದೆಂಥ ಭರವಸೆ? ಅಲ್ಲಿ ಸುಳ್ಳು ಅಪೊಸ್ತಲ ಬರೆದಿದ್ದಾನೆ ಏನಂತ ಹೇಳಿದ್ರೆ, ಆ ಬೂದಿಯಿಂದಲೇ ಇಸಾಕನನ್ನು ಎಬ್ಬಿಸಿ ಎಲೋಮ್ರು ತಿರುಗಿ ಕೊಡಲಿಕ್ಕೆ ಶಕ್ತರು ಎಂಬುದಾಗಿ ಅವನು ನಂಬಿ ಶಾಂತವಾಗಿದ್ದ, ಕಳವಳಗೊಳ್ಳಲಿಲ್ಲ. ರಾತ್ರಿನೂ ಆರಾಮಾಗಿ ನಿದ್ದೆ ಮಾಡಿದ್ದಾನೆ. ಬೆಳಿಗ್ಗೆ ಎದ್ದನು ಅಂತ ಹೇಳಿದರೆ ಆರಾಮಾಗಿ ನಿದ್ದೆ ಮಾಡಿದ್ದಾನೆ. ಇನ್ನೇನು ಬೆಳಿಗ್ಗೆ ಹೋಗಿ ನನ್ನ ಮಗನನ್ನು ನಾನು ಯಜ್ಞವಾಗಿ ಅರ್ಪಿಸಬೇಕು ಅನ್ನುವಂಥ ಟೆನ್ಷನ್ನು, ಅವನೊಬ್ಬ ಮುದುಕು ಪ್ರಾಯದವನು, ಮುದುಕು ವಯಸ್ಸಲ್ಲಿ ಹುಟ್ಟಿದಂತಹ ಮಗನನ್ನು ಮಾಡೋಕ್ಕೆ ಏನು ಅವನಿಗೆ ಚಡಪಡಿಸುವಿಕೆ ಇಲ್ಲ, ಒಂದು ದೊಡ್ಡ ಟೆನ್ಷನ್ ಇಲ್ಲ. ಯಾಕೆ? ಅದು ಆಶ್ಚರ್ಯ. ಒಂದು ವೇಳೆ ದೊಡ್ಡ ಆಶ್ಚರ್ಯ ಅಂದರೆ ಅದೇನೆ, ಸ್ವಂತ ಮಗನನ್ನು ತನ್ನ ಕೈಯಿಂದ ಯಜ್ಞ ಮಾಡಿದಂಥದ್ದು
ಅದು ಒಂದೇ ಇನ್ಸ್ಟೆನ್ಸು. ಬೇರೆ ಯಾರು ಹಾಗೆ ಒಂದು ವೇಳೆ ಈ ಅಯೋಗ್ಯರು ಅಸಹ್ಯವಾದಂಥ ಈ ವಿಗ್ರಹಾರಾಧಕರು ಮಕ್ಕಳನ್ನೆಲ್ಲ ಬಲಿ ಕೊಡ್ತಾರೆ, ಆದರೆ ಎಲೋಮ್ರ ಸನ್ನಿಧಾನದಲ್ಲಿ ಅಂಥದ್ದೇನೂ ಆಗಿಲ್ಲ. ಅದೇ ಮೊದಲು. ಆದರೆ ಅಬ್ರಹಾಮನಿಗೆ ಇದನ್ನು ಹೇಳಿದಾಗ ಅಬ್ರಹಾಮನು ಕೂಲಾಗಿದ್ದಾನೆ, ಭರವಸೆದಿದ್ದಾನೆ. ಏನು ಭರವಸೆ ಅದು? ಎಲೋಮ್ರ ಮೇಲೆ ಅವನಿಗೆ ಬಹಳ ಭರವಸೆ. ಯಾಕಂದರೆ 100ನೇ ವಯಸ್ಸಿನಲ್ಲಿ ನನಗೆ ಈ ಮಗನನ್ನು ಕೊಟ್ಟು ಅಸಾಧ್ಯ ಕಾರ್ಯವನ್ನು ಮಾಡಿದಂಥ ಎಲೋಮ್ರು ಒಂದು ವೇಳೆ ದೊಡ್ಡ ಕಾರ್ಯವನ್ನು ಈ ಮೂಲಕ ಮಾಡೋರಿದ್ದಾರೆ. ಒಂದು ವೇಳೆ ಅವನು ನೆನೆಸಿದ್ದಾನೆ, ಏನಂತ ಹೇಳಿದರೆ ಎಲೋಮ್ರು ಅದನ್ನು ಪ್ರಕಟಿಸಿದ್ದಾರೆ. ಅದರಿಂದ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ ಯಜ್ಞವಾಗಿ ಇದು ತೀರ್ತದೆ ಎನ್ನುವಂಥದ್ದು ಏನು ಅವನು ನಿರೀಕ್ಷಿಸಿದ್ದಾನೆ. ಆದ್ದರಿಂದ ಅವನು ಕೂಲಾಗಿದ್ದಾನೆ. ಒಂದು ವೇಳೆ ಎಲೋಮ್ರು ಅವನಿಗೆ ವಿಶೇಷ ಕರುಣೆಯನ್ನು ತೋರಿಸಿದ್ದಾರೆ ಆ ವಿಷಯದಲ್ಲಿ. ಇಲ್ಲದೆ ಹೋದರೆ ಒಬ್ಬ ಮನುಷ್ಯನಿಗೆ ಅಂಥ ಸ್ಥಿತಿಯನ್ನು ಎಲೋಮ್ರು ಕೊಟ್ಟಿರುವಂಥದ್ದು ಬಹಳ ಆಶ್ಚರ್ಯ. ಅದರಿಂದ ಅವನು ಎಲೋಮ್ರಲ್ಲಿ ಭರವಸೆ ಇಡುವುದಕ್ಕೆ ಬಹಳ ಕಾರಣವನ್ನು ಎಲೋಮ್ರೇ ಕೊಟ್ಟಿದ್ದಾರೆ. ಅದರಿಂದ ಅವನೇನು ಕಳವಳಗೊಂಡಿಲ್ಲ. ಅದರಿಂದ ನಮಗೆ ಈ ಭರವಸೆಯನ್ನು ಎಲೋಮ್ರೇ ಕೊಡ್ರಿ, ಈ ಭರವಸೆದಲ್ಲಿ ನಿಮ್ಮ ಮೇಲೆ ಹಾತುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಭೂಲೋಕದಲ್ಲಿ ನಮಗೆ ಕಷ್ಟ ಉಂಟು, ಇಲ್ಲ ಅಂತಲ್ಲ. ಶಿವಾಂಶರು ಹೇಳ್ತಾರೆ ನಿಮಗೆ ಕಷ್ಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಯುಗದ ಸಮಾಪ್ತಿಯವರು ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ರೆ ಎಲೋಮ್ರು ಇದ್ದರೂ ನಮಗೆ ಗಾಬರಿ ಆಗ್ತದೆ. ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿ ವ್ಯತ್ಯಾಸವಾಗ್ತೇವೆ, ನಾವು ಬುಡಮೇಲಾಗ್ತೇವೆ, ನಾವು ಇಂಥ ಬಲಹೀನರು. ಅದರಿಂದ ಎಲೋಮ್ರೆ ಅಬ್ರಹಾಮನಲ್ಲಿ ಕೊಟ್ಟಂತಹ ಭರವಸೆ, ಒಂದು ವೇಳೆ ಅನೇಕ ವಿಷಯಗಳು ವ್ಯತ್ಯಾಸವಾದರೂ ಎಲೋಮ್ರನ್ನೇ ನೋಡ್ತಾ ಎಲೋಮ್ರಲ್ಲಿ ಭರವಸೆ ಬಿಟ್ಟು ಉದ್ಧಾರವಾಗುವಂಥ ಆ ಒಂದು ಸ್ಥಿರತೆಯನ್ನು ದೃಢತೆಯನ್ನು ನಮಗೆ ಅನುಗ್ರಹಿಸ್ರಿ ಎಂಬುದಾಗಿ ಎಲೋಮ್ರಲ್ಲಿ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಈ 55ನೇ ಕೀರ್ತನೆಯಲ್ಲಿ ನಾವು ಹೋಗಿದ್ದೇನೆಂದರೆ ಅವರೇ ನಿನ್ನನ್ನು ಉದ್ಧಾರ ಮಾಡುವರು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ. ಎಲೋಮ್ರ ವಾಗ್ದಾನ, ಅವರು ಅದರಲ್ಲಿ ತಪ್ಪು ಅಂತವರಲ್ಲ. ಅದರಿಂದ ಎಲೋಮ್ರ ಕಾರ್ಯಗಳಲ್ಲಿ ನಾವು ಭಾಗಿಗಳಾಗಿ ಅವರನ್ನು ಘನಪಡಿಸಲಿಕ್ಕೆ ಎಲೋಮ್ರು ನಮ್ಮಲ್ಲಿ ಈ ಭರವಸೆಯನ್ನು, ಈ ಒಂದು ವೇಳೆ ಸ್ಥಿರತೆಯನ್ನು ದೃಢತೆಯನ್ನು ಉಂಟು ಮಾಡಬೇಕು. ಯಾಕಂದರೆ ಸೈತಾನು ಪ್ರತಿದಿನವೂ ಒಂದು ವೇಳೆ ನಮಗೆ ಪಾಪದಿಂದ ದುರಾಲೋಚನೆಯಿಂದ ಒಂದು ವೇಳೆ ನಮ್ಮ ಮನಸ್ಸನ್ನು ಕೆಡಿಸಿ ಅನೇಕ ಅಡ್ಡಿಗಳನ್ನು, ಅನೇಕ ದುರಾಕ್ರಮಣ ನಮ್ಮ ಮೇಲೆ ಮಾಡ್ತಾನೆ ಇರ್ತಾನೆ. ಅದನ್ನೂ ಸಹ ನಾವು ಎದುರಿಸಿ ನಿಲ್ಲಬೇಕಾದ್ರೆ ಎಲೋಮ್ರ ಮೇಲೆ ನಾವು ಭರವಸೆ ಬಿಟ್ಟವರಾಗಿ ಅವರ ಶಕ್ತಿಯಲ್ಲಿ ನಾವು ಅವರನ್ನು ಎದುರಿಸಿ ನಿಲ್ಲಲಿಕ್ಕೆ ನಾವು ಎಲೋಮ್ರನ್ನು ಯಥಾರ್ಥವಾಗಿ ಪ್ರೀತಿಸುವವರಾಗಿ, ಅವರ ಮೇಲೆ ದೃಷ್ಟಿ ಇಟ್ಟವರಾಗಿ, ವ್ಯತ್ಯಾಸವಾಗದೆ ಅವರನ್ನೇ ನಂಬಿ ನಿರೀಕ್ಷುವಂತೆ ಎಲೋಮ್ರ ಆತ್ಮನೇ ನಮ್ಮನ್ನು ಸಹಾಯಿಸಬೇಕು. ನಾವು 1ನೇ ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿದರೆ ಎಲೋಮ್ರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸ್ತಾರೆ. 6ನೇ ವಚನದಲ್ಲಿ ಓದ್ತೇನೆ, ಹೀಗಿರುವುದರಿಂದ ಎಲೋಮ್ರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ನಿಮ್ಮ ಚಿಂತೆಯನ್ನೆಲ್ಲ ಅವರ ಮೇಲೆ ಹಾಕಿರಿ, ಎಲೋಮ್ರು ನಿಮಗೋಸ್ಕರ ಚಿಂತಿಸ್ತಾರೆ ಅಂಥೇಳಿ. ಒಂದು ಹೇಳಿದ್ರೆ ಒಂದು ಚಿಂತೆ ನಮಗಿರ್ತದೆ, ಆ ಚಿಂತೆಯನ್ನು ಎಲೋಮ್ರ ಮೇಲೆ ಹಾಕ್ರಿ. ಈ ಚಿಂತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಚಿಂತೆ ಇರ್ತದೆ. ಒಂದು ವೇಳೆ ಚಿಂತೆ ಇಲ್ಲದವನು ಮನುಷ್ಯನೇ ಅಲ್ಲ. ಈ ಚಿಂತೆಯನ್ನು ಎಲೋಮ್ರ ಮೇಲೆ ಹಾಕ್ರಿ, ಅವ್ರು ನಿಮಗೋಸ್ಕರ ಚಿಂತಿಸಲಿಕ್ಕೆ ರೆಡಿ ಇದ್ದಾರೆ. ನೀವು ಮಾಡೋ ಚಿಂತೆಯನ್ನು ಅವ್ರು ಮಾಡ್ತಾರೆ, ಆಗ ನಿಮಗೆ ವಿಶ್ರಾಂತಿ ದೊರೆಯುತ್ತದೆ. ನಿಮ್ಮ ಭಾರವನ್ನು ಎಲೋಮ್ರ ಮೇಲೆ ಹಾಕಿದಾಗ ನಿಮಗೆ ವಿಶ್ರಾಂತಿ ದೊರೆಯುತ್ತದೆ. ಅದಕ್ಕೆ ಸ್ವಾಮಿಗಳಿದು ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂದರೆ ಈ ಚಿಂತೆಯನ್ನು, ಭಾರವನ್ನು ಎಲೋಮ್ರು ಹೊತ್ಕೊಳ್ತಾರೆ. ಆಗ ನಿಮ್ಮ ಆತ್ಮಕ್ಕೆ ಒಂದು ವಿಶ್ರಾಂತಿ, ಒಂದು ರೆಸ್ಟ್ ಸಿಗ್ತದೆ. ಅದನ್ನು ಎಲೋಮ್ರು ಹೇಳಿದಂಥ ಪೇತ್ರನು ಸಹ ಅದನ್ನೇ ಮತ್ತೆ ಹೇಳ್ತಾ ಇದ್ದಾನೆ. ಏನಂತಂದರೆ ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಾಮೀಶ್ವರ ಮೇಲೆ ಹಾಕ್ರಿ, ಆಗ ನಿಮಗೆ ವಿಶ್ರಾಂತಿ ದೊರೀತದೆ. ಅವರು ನಿಮಗೋಸ್ಕರ ಚಿಂತಿಸ್ತಾರೆ. ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಎಲೋಮ್ರು ಮಾಡ್ತಾರೆ. ನಿಮ್ಮ ಚಿಂತೆ ಭಾರವನ್ನೆಲ್ಲ, ನಿಮ್ಮ ಎಲ್ಲ ವಿಧವಾದಂಥ ಮನೋವ್ಯತೆಯನ್ನು ಎಲೋಮ್ರ ಮೇಲೆ ಹಾಕ್ರಿ, ಅವರು ಅದನ್ನು ಚಿಂತಿಸ್ತಾರೆ, ಅವರು ಅದನ್ನು ಹೊತ್ತು ತೀರಿಸ್ತಾರೆ, ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಎನ್ನುವಂಥ ಸಂಗತಿನ. ಆದ್ದರಿಂದ ಎಲೋಮ್ರ ಮಾತುಗಳಲ್ಲಿ ಯಾವ ಕಳಂಕ ಇಲ್ಲ. ಎಲೋಮ್ರು ನಮ್ಮ ಚಿಂತೆಯನ್ನು, ನಮ್ಮ ಕಷ್ಟವನ್ನು, ಪ್ರಯಾಸವನ್ನು ಹೊರಲಿಕ್ಕೆ ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆದ್ದರಿಂದ ನಮ್ಮ ಚಿಂತೆಯನ್ನು ಎಲೋಮ್ರ ಮೇಲೆ ನಾವು ಹಾಕ್ಬೋದು. ಆದ್ದರಿಂದ ಎಲೋಮ್ರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಅಂತ ಹೇಳಿದ್ರೆ, ಎಲೋಮ್ರು ನಿಮ್ಮ ಚಿಂತೆಯನ್ನು ಹೊರಬೇಕಾದ್ರೆ ಎಲೋಮ್ರ ಮುಂದೆ ನೀವು ದೋಷಗಳನ್ನು ಅರಿಕೆ ಮಾಡಿ ಎಲೋಮ್ರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು ಎಲೋಮ್ರಿಗೆ ನೀವು ಒಳಗಾದರೆ ಎಲೋಮ್ರು ನಿಮ್ಮ ಭಾರವನ್ನು ಹೊರ್ತಾರೆ. ಎಲ್ಲರ ಭಾರವನ್ನು ಎಲೋಮ್ರು ಹೊರುವಂತೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ 1ನೇ ಕೀರ್ತನೆಯಲ್ಲಿ ನಾವು ಓದೋದೇನೆಂದರೆ, ನೀತಿವಂತರ ಎಲ್ಲ ಮಾರ್ಗಗಳನ್ನು ಅವರು ಲಕ್ಷ್ಯಕ್ಕೆ ತಂದುಕೊಳ್ತಾರೆ, ಆದರೆ ದುಷ್ಟರ ಮಾರ್ಗವನ್ನು ಅವರು ಅಲಕ್ಷ್ಯ ಮಾಡ್ತಾರೆ ಅಂತೇಳಿ.
ಇದರಿಂದ ಎಲೋಮ್ರನ್ನ ಎಲ್ಲರೂ ಆತ್ಕೋಬೋದು ಅಂತೇಳಿ ನಮ್ಗೆ ಅನಿಸಿದ್ರು ಇಲ್ಲ. ಎಲೋಮ್ರನ್ನ ಅವರ ಮುಂದೆ ತಗ್ಗಿಸಿಕೊಂಡು ಅವರ ಕರುಣೆಯನ್ನು ಯಾಚಿಸುವವರು, ಅವರಲ್ಲಿ ಭರವಸೆ ಬಿಟ್ಟಂಥವರ ಭಾರವನ್ನು ಅವರು ಹೊರ್ತಾರೆ. ಅವರು ಆ ಚಿಂತೆಯಲ್ಲಿ ಮುಳುಗದಂತೆ ಅವರು ತಪ್ಪಿಸಿ ಕಾಪಾಡ್ತಾರೆ. ಒಂದು ವೇಳೆ ಅಬ್ರಹಾಮನ ಆ ಪ್ಲೇಸಲ್ಲಿ ಬೇರೆ ಯಾರಾದರೂ ಲೌಕಿಕರಾಗಿದ್ದಂಥವ್ರು ಇದ್ದರೆ ಅವನು ಹುಚ್ಚಿಡಿತಿತ್ತು ಅವನಿಗೆ. ಯಾಕಂತ ಹೇಳಿದರೆ ಸ್ವಂತ ಮಗನನ್ನು ಸ್ವಂತ ಕೈಯಿಂದ ಕಡ್ದು ಹಾಕಬೇಕು, ಯಜ್ಞ ಮಾಡಬೇಕು ಅಂತ ಹೇಳಿದರೆ ಸಾಧಾರಣವಾದಂಥ ಒಂದು ಪ್ರಸಂಗ ಅಲ್ಲ, ಅದು ಭಯಂಕರ ಅಸಾಧ್ಯವಾದಂಥ ಒಂದು ಕಾರ್ಯ. ಒಂದು ವೇಳೆ ಬೇರೆ ಮಕ್ಕಳನ್ನೇ ಕೊಲ್ಲಕ್ಕೆ ಒಬ್ಬರಿಗೆ ಕೈ ಬರೋದಿಲ್ಲ, ಅದು ಎಷ್ಟೋ ಭಾಳ ಘೋರವಾದಂಥ ಸಂಗತಿ. ಆದರೆ ಸ್ವಂತ ಮಗನು, ಅದು ಮುದುಕು ಪ್ರಾಯದಲ್ಲಿ ಹುಟ್ಟಿದಂಥ ಈ ಮಗನನ್ನು ಎಲೋಮ್ರಿಗೋಸ್ಕರ ಯಜ್ಞ ಮಾಡು ಅಂತ ಹೇಳಿದ್ರೆ ಎಷ್ಟು ಅಸಾಧ್ಯವಾದಂಥ ಕಾರ್ಯ. ಅದರಲ್ಲಿ ಅವನು ಭರವಸೆಯಿದ್ದಾನೆ. ಎಲೋಮ್ರ ಮೇಲೆ ವೇಳೆ ಭರವಸೆ ಇಟ್ಟಂಥವ್ರು ಯಾವ ವಿಷಯದಲ್ಲಿ ಯೋಚನೆ ಮಾಡಲ್ಲ. ಈ ಬೂದಿ ಆಗ್ತದೆ, ಆ ಬೂದಿಯಿಂದ ನನ್ನ ಮಗನನ್ನು ತಗೋ ಟಣ್ ಅಂತ ಎತ್ತಿ ಕೊಡ್ತಾನೆ ಅಂತೇಳಿ ಅಬ್ರಹಾಮನು ಹಾಗೆ ಭರವಸೆ ಇಟ್ಟದ್ದು ಅಂತೇಳಿ ನಾವೆಲ್ಲಿ ಓದೋದಿಲ್ಲ. ಹಂಗಿದ್ರಲ್ಲಿ ಬರಿತಿತ್ತು, ಅಲ್ಲೇನು ಹಂಗೆ ಬರೆದಿಲ್ಲ. ಅವನು ಯಜ್ಞ ಮಾಡಿದಾಗ ಯಶೋವಂಶರು ಹೇಳಿದ್ದೇನೆಂದರೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ಆಗೋ ಅಲ್ಲಿ ಒಂದು ಕುರಿ ಅದೇ, ಅದನ್ನು ತಕ್ಕೊಂಡು ಬಂದು ಯಜ್ಞ ಮಾಡು ಅಂತೇಳಿ ಒಂದು ಸಬ್ಸ್ಟ್ಯೂಟನಲ್ಲಿ ಇಟ್ಟಿದ್ದಾರೆ. ಅದರ ಅರ್ಥ ಅವನಿಗೆ ಅರ್ಥವಾಯಿತು. ಯಶೋವಂಶರು ಅಲ್ಲೇನೇ ಹೇಳಿದ್ದು, ಅಬ್ರಹಾಮ ನನ್ನ ದಿನಗಳನ್ನು ನೋಡೋದಕ್ಕೆ ಅಪೇಕ್ಷಿಸಿದನು, ನೋಡಿದನು, ಅದರಲ್ಲಿ ಆನಂದಿಸನು ಅಂತ ಅದೇ ಮೊಮೆಂಟ್, ಅದು ಬೇರೆ ಯಾವ ಮೊಮೆಂಟ್ ಅಲ್ಲ. ಅಲ್ಲಿ ನಿಶ್ವಾಂಶನ ಸೂಚಿಸುವಂಥ ಒಂದು ಕುರಿ ಅಲ್ಲಿದೆ. ಯಾರ್ದೋ ಒಂದು ಕುರಿ ಅಂತಂದು ಅವನು ಯಜ್ಞ ಮಾಡುವಂಥವನಲ್ಲ, ಅವನಿಗೆ ಬೇಕಾದಷ್ಟು ಕುರಿ ಇದ್ದಾವೆ. ಆದರೆ ಈ ಕುರಿ ಯಾವುದೋ ಒಂದು ಮುಳ್ಳು ಪೊದೆಯಲ್ಲಿ ಸಿಕ್ಕಾಕೊಂಡಿದೆ, ಆ ಕುರಿಯನ್ನು ಹಿಡ್ಕೊಂಡು ಬಂದು ಯಜ್ಞ ಮಾಡ್ತಾ ಇದ್ದಾರೆ. ಹಾಗೆ ಯಾರ್ದೋ ಒಂದು ಕುರಿ ಹೊಡೆದದೇ ಚಾನ್ಸ್ ಬಿಡು ಅತ್ಲಾಗೆ ಅಂತೇಳಿ ಏನೋ ಒಂದು 1,000 ರೂಪಾಯಿ ಉಳಿತು, ಈ ಕುರಿನ ಯಜ್ಞ ಮಾಡಿಬಿಡೋಣ ಅಂತೇಳಿ ಮಾಡಿದ್ದಲ್ಲ. ಅವನು ಅದನ್ನು ನೋಡಿದಾಗ ಅವನಿಗೆ ಅರ್ಥವಾಯಿತು, ಅವನಿಗೆ ಪ್ರಕಟಣೆ ಆಯ್ತೇನೆಂದರೆ ಇದು ಯಶೋವಂಶರನ್ನೇ ಸೂಚಿಸುವಂಥ ಕುರಿ. ಅದರಿಂದ ಯಶೋವಂಶರೇ ಲೋಕದ ಪಾಪವನ್ನು ಹೊತ್ಕೊಂಡು ಹೋಗೋರು, ಇಸಾಕನಲ್ಲ ಎನ್ನುವಂಥದ್ದು ಅವನಿಗೆ ಪ್ರಕಟಣೆ ಆಯಿತು. ಒಂದು ವೇಳೆ ಎಲೋಮ್ರು ತಮ್ಮ ಕಾರ್ಯಗಳನ್ನು ಯೋಜನೆಗಳನ್ನು ಅವನಿಗೆ ತಿಳಿಸದೇನೆ ಅವನು ಮೊರಿಯಾ ಬೆಟ್ಟಕ್ಕೆ ಹೋಗಿದ್ದಲ್ಲ. ಎಲೋಮ್ರು ಒಂದು ಕಾರ್ಯವನ್ನು ಮಾಡ್ತಾರೆ. ಒಂದು ವೇಳೆ ಇವನ ಜೊತೆಗೆ ತಮ್ಮಾನೇ ಇಟ್ಟುಕೊಂಡು ಒಡಂಬಡಿಕೆ ಮಾಡಿದ್ದಾರೆ ಎಲೋಮ್ರು ಅಬ್ರಹಾಮನ ಜೊತೆಗೆ. ಹಿಂಗಿರಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಿ ನಿನ್ನ ಮಗನನ್ನು ನೀನು ಯಜ್ಞ ಅರ್ಪಿಸಬೇಕು ಅಂತ ಹೇಳಿದ್ದಲ್ಲ. ಎಲೋಮ್ರು ತಮ್ಮ ಕಾರ್ಯದ ಕುರಿತಾಗಿ ಅವನಿಗೊಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವನಿಗೊಂದು ಭರವಸೆ, ಒಂದು ಸಮಾಧಾನ ಇದೆ. ಅವನು ಎಲೋಮ್ರ ಕಾರ್ಯಗಳಲ್ಲಿ ಸೇರಿದ್ದೇನೆನ್ನುವಂಥ ಒಂದು ಸಮಾಧಾನ, ಒಂದು ವಿಶೇಷವಾದಂಥ ಒಂದು ದರ್ಶನ ಅವನಿಗುಂಟು. ಅದನನುಸಾರವಾಗಿ ಅವನು ಆ ಕಾರ್ಯವನ್ನು ಮಾಡಲಿಕ್ಕೆ ಹೋಗಿದ್ದಾನೆ. ಮತ್ತು ನೀನು ಕೈ ಹಾಕಬೇಡ ಅಂತ ಹೇಳಿದಾಗ ಅವನಿಗೇನು ತಳಮಳ ಆಗಲಿಲ್ಲ. ಅವನು ಎಲೋಮ್ರಿಗೆ ವಿಧೇಯನಾಗಿಯೇ ತಗ್ಗಿಸಿಕೊಂಡವನಾಗೇ ಇದ್ದಾನೆ. ಒಂದು ವೇಳೆ ಏನೋ ಒಂದು ಬೇಸರದಲ್ಲಿ ಇಸಾಕನ ಮೇಲೆ ಕೈ ಹಾಕಿ ಕಡ್ದು ಹಾಕಿಬಿಡ್ತೀನಿ ಅನ್ನುವಂಥ ಸಿಟ್ಟಲ್ಲೂ ಇಲ್ಲ, ಒಂದು ಆವೇಶದಲ್ಲೂ ಇಲ್ಲ, ಯಾವುದೇ ಒಂದು ವ್ಯಾಮೋಹಕ್ಕೆ ಅವನು ಒಳಪಟ್ಟಿಲ್ಲ. ಅವನು ಎಲೋಮ್ರ ಮೇಲೆ ಭರವಸೆ ಇಟ್ಟಿದ್ದಾನೆ, ಎಲೋಮ್ರನ್ನೇ ನೋಡ್ತಾ ಇದ್ದಾನೆ. ಅಬ್ರಹಾಮನೇ ಅಂತ ಕರೆದಾಗ ಎತ್ತಿದ ಕತ್ತಿಯನ್ನು ಹಾಗೆ ಹಿಡಿದಿದ್ದಾನೆ. ಎಲೋಮ್ರ ಸ್ವರಕ್ಕೆ ಅಷ್ಟು ಸ್ಪಷ್ಟವಾದಂಥ ಸ್ಪಂದನೆ ಉಂಟು ಅವನಲ್ಲಿ. ಯಾರಿದು ಕೂಗ್ತಿರೋದು ಅಂತ ಹೇಳಿ ಅವನು ತಳಮಳಗೊಂಡು ಹಿಂಗೆ ಕತ್ತಿ ಎತ್ತಿ ಹಿಂಗೆ ಬೀಸಕ್ಕೆ ಎಷ್ಟೊತ್ತು ಬೇಕು, 1 ಸೆಕೆಂಡ್ ಸಾಕು. ಅಂಥದ್ರಲ್ಲಿ ಅಬ್ರಹಾಮನ ಎತ್ತಿದ ಕತ್ತಿಯನ್ನು ಹಾಗೆ ಹಿಡಿದಿದ್ದಾನೆ. ಎಲೋಮ್ರೆ ಏನು ಮಾಡಲಿ, ಏನು ಹೇಳ್ತೀರಿ? ಕೈ ಹಾಕಬೇಡ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸೋದಕ್ಕೆ ನೀನು ಮನಸ್ಸು ಮಾಡಿದಿಂದ ನಿನ್ನನ್ನು ನನಗೆ ನಂಬಿಗಸ್ತನೆಂಬುದಾಗಿ ನಾನು ಮೆಚ್ಚಿದ್ದೇನೆ ಅಂತೇಳಿ ಎಲೋಮ್ರು ಹೇಳಿ, ಆ ಕುರಿಯಲ್ಲಿ ಉಂಟು, ಆ ಕುರಿನ ತಂದು ಯಜ್ಞ ಮಾಡು ಅಂತ ಹೇಳಿದಾಗ ಅಬ್ರಹಾಮನಿಗೆ ವಿಷಯಗಳು ಎಲೋಮ್ರು ಪ್ರಕಟಿಸಿದ್ದಾರೆ. ಅದರಿಂದ ಯಶೋವಂಶರನ್ನ ಅಲ್ಲಿಂದ ಅವನು ಕಂಡಿದ್ದಾನೆ, ಆನಂದಿಸಿದ್ದಾನೆ ಅಂತ ಯಶೋವಂಶರೇ ಸಾಕ್ಷಿ ಕೊಟ್ಟಿದ್ದಾರೆ. ಅದರಿಂದ ಎಲೋಮ್ರ ಕೈಗಳಿಗೆ ನಮ್ಮ ಎಲ್ಲ ಚಿಂತಾಭಾರವನ್ನು ಹಾಕುವ ವಿಷಯದಲ್ಲಿ ನಮ್ಮಲ್ಲಿರುವಂಥ ಕೊರತೆಗಳನ್ನು ಎಲೋಮ್ರೆ ನೀಗಿಸಿಕೊಡ್ರಿ. ನಾವು ಅಬ್ರಹಾಮನಂತೆ ನಿಮ್ಮಲ್ಲಿಯೇ ಭರವಸೆವಿಟ್ಟು ನಮ್ಮ ಚಿಂತಾಭಾರಗಳನ್ನು ನಿಮ್ಗೆ ಒಪ್ಪಿಸಿ ನಾವು ನಿಮ್ಮಲ್ಲಿ ಆನಂದಿಸಲಿಕ್ಕೂ ನಿಮ್ಮಲ್ಲಿ ವಿಶ್ರಾಂತಿಯಿಂದಲೂ ನೆಮ್ಮದಿಯಿಂದಿರಲಿಕ್ಕೆ ನಮಗೆ ಕರುಣೆ ತೋರಿಸ್ರಿ, ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತ ಹೇಳಿದ್ರೆ ಎಲೋಮ್ರು ತಮ್ಮ ಜನರೆಲ್ಲರಿಗೆ ಸಹಾಯಕರಾಗಿದ್ದಾರೆ. ಒಂದು ವೇಳೆ ನಾವು ಎಲೋಮ್ರ ಸನ್ನಿಧಾನದಲ್ಲಿ ಬೇಡಬಹುದಾದಂಥ ಅಮೂಲ್ಯವಾದಂಥ ವರಗಳಲ್ಲಿ ಇದು ಸಹ ಒಂದು. ಅದರಿಂದ ಯಾವ ಮೇಲನ್ನು ಎಲೋಮ್ರು ತಮ್ಮ ಜನರಿಗೆ ಕೊಡದೇ ಇದ್ದಾರು ಎಂಬುದಾಗಿ ಎಲೋಮ್ರು ಹೇಳಿದಂಥ ಸಂಗತಿಗಳಲ್ಲಿ ಇದು ಸಹ ಒಂದು. ಅದರಿಂದ ಎಲೋಮ್ರು ಅವರಲ್ಲಿ ನಾವು ಭರವಸೆವಿಟ್ಟು ಅವರನ್ನು ಯಥಾರ್ಥದಿಂದ ನಂಬಿ ಸರ್ವಶಕ್ತರ ಅಂತ ಅವರ ಶಕ್ತಿಯನ್ನು, ಅವರ ಬಲವನ್ನು ನಾವು ಆಶ್ರಯಿಸಿ ನೆಮ್ಮದಿಯಿಂದ ಇರಲಿಕ್ಕೆ ಆಗುವಂತೆ ನಮ್ಮನ್ನು ಸಹಾಯಿಸ್ರಿ ಅಂಥೇಳಿ ನಾವು ಎಲೋಮ್ರಲ್ಲಿ ಪ್ರಾರ್ಥಿಸಿದರೆ ಎಲೋಮ್ರು
ಅದನ್ನು ನಮಗೆ ಅನುಗ್ರಹಿಸ್ತಾರೆ ಎನ್ನುವಂಥದ್ದು. ನಾವು ಆದಿಕಾಂಡಗಳ ಪುಸ್ತಕ 46ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ಓದ್ಕೊಳ್ಳೋಣ. ಇಸ್ರಾಯೇಲಿನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೇರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ಎಲೋಯಮರಿಗೆ ಯಜ್ಞಗಳನ್ನು ಮಾಡಿದನು. ಅಲ್ಲಿ ಎಲೋಯಮರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆಗ ಎಲೋಯಮರು ನಿನ್ನ ತಂದೆ ಆರಾಧಿಸಿದಂಥ ಎಲೋಯಮರು, ನೀನು ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು, ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು ಅಂತ ಹೇಳಿದ್ರೆ, ಇಸ್ರಾಯೇಲ್ನೊಂದು ಇಕ್ಕಟ್ಟಿನಲ್ಲಿದ್ದಾನೆ. ಏನಂತ ಹೇಳಿದ್ರೆ, ಎಲೋಯಮರು ಕನಾನ್ ದೇಶವನ್ನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಕೊಟ್ಟಿದ್ದಾಗಿದೆ. ಈಗ ಯಾಕೋಬನು ಕನಾನ್ ದೇಶದಲ್ಲಿ ಇದ್ದಾನೆ. ಈಗ ಎಲೋಯಮರು ಹೇಳ್ತಾ ಇದ್ದಾರೆ, ನೀನು ಇಲ್ಲಿಂದ ಬಿಟ್ಟು ನಿನ್ನ ಸರ್ವಸ್ವವನ್ನು ತಕ್ಕೊಂಡು ಐಗುಪ್ತ ದೇಶಕ್ಕೆ ಹೋಗು ಅಂತ ಹೇಳಿದಾಗ ಒಂದು ಇಕ್ಕಟ್ಟಿನಲ್ಲಿದ್ದಾನೆ ಯಾಕೋಬನು. ಏನಂತ ಹೇಳಿದ್ರೆ, ಇದೇನು ರೂಟ್ ಚೇಂಜ್ ಆಯ್ತಲ್ಲ, ನಾನು ತಪ್ಪಾದಂಥ ಮಾರ್ಗದಲ್ಲಿ ಇದ್ದೇನೋ ಅನ್ನುವಂಥ ಒಂದು ಆತಂಕ, ಒಂದು ವೇಳೆ ಇಕ್ಕಟ್ಟಿನಲ್ಲಿ ಯಾಕೋಬನಿದ್ದಾನೆ. ಅದರಿಂದ ಅವನು ಎಲೋಯಮರ ಬಳಿಗೆ ಯಜ್ಞ ಅರ್ಪಿಸಲಿಕ್ಕಾಗಿ ಹೋಗಿದ್ದಾನೆ. ಆಗ ಎಲೋಯಮರಿಗೆ ಯಜ್ಞಗಳನ್ನು ಮಾಡ್ತಾ ಇದ್ದಾನೆ. ಏನು ಯಜ್ಞ ಮಾಡಿದಂಥ ಉದ್ದೇಶ ಅಂತ ಹೇಳಿದರೆ, ಎಲೋಯಮರೇ, ಹೌದಾ, ನೀವು ಈಗ ಈ ಕನಾನ್ ದೇಶವನ್ನು ನಮಗೆ ವಾಗ್ದಾನ ಮಾಡಿ ಇಲ್ಲಿ ನಾನು ವಾಸ ಇರಬೇಕಾದ್ರೆ ಇಲ್ಲಿಂದ ಮತ್ತೆ ಕರ್ಕೊಂಡು ಐಗುಪ್ತ ದೇಶಕ್ಕೆ ಯಾಕೆ ಹೊರಡು ಅಂತೇಳಿ ಹೇಳ್ತಾ ಇದ್ದೀರಿ, ಇದೇನಿದು ವಿಚಾರ ಅನ್ನುವಂಥ ತಳಮಳ, ಆ ಚಿಂತೆ ಬಾಧೆ ಅವನನ್ನು ಹಿಡಿದದೆ. ಆದ್ದರಿಂದ ಅವನು ಯಜ್ಞವನ್ನು ಅರ್ಪಿಸಿ ಎಲೋಯಮರ ಸನ್ನಿಧಾನದಲ್ಲಿ ಇದ್ದಾಗ ಎಲೋಯಮರು ಅವನನ್ನು ಬಲಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಹೆದರಬೇಡ, ನೀನು ಐಗುಪ್ತ ದೇಶಕ್ಕೆ ಹೋಗು, ನಾನೂ ಸಹ ನಿನ್ನ ಜೊತೆಗೆ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಕನಾನ್ ದೇಶದಲ್ಲಿ ನಿನಗೆ ಅನ್ಯೋನ್ಯತೆಯನ್ನು, ಜೀವವನ್ನು, ಬೆಳಕನ್ನು, ಮುಖಪ್ರಕಾಶವನ್ನು ಅನುಗ್ರಹಿಸಿದಂಥ ನಾನು ಸಹ ನಿನ್ನೊಟ್ಟಿಗೆ ಐಗುಪ್ತಕ್ಕೆ ಬರ್ತೇನೆ ಅಂತ ಹೇಳಿದಾಗ, ನೀನು ಹೆದರದೆ ಹೋಗು, ನಿನ್ನಿಂದ ಅಲ್ಲಿ ಒಂದು ದೊಡ್ಡ ಜನಾಂಗವಾಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿದಾಗ, ಯಾಕೋಬನು ಎಲೋಯಮರ ಧ್ವನಿಯನ್ನು ಕೇಳಿದ್ದಾನೆ, ಎಲೋಯಮರಲ್ಲಿ ಭರವಸೆ ಬಿಟ್ಟಿದ್ದಾನೆ. ಇಲ್ಲದೆ ಹೋದರೆ ಯಾಕೋಬನಿಗೆ ಒಂದು ದೊಡ್ಡ ತಳಮಳ ಇದೆ. ಏನಂತ ಹೇಳಿದ್ರೆ, ಯಾಕೆ ನಾನು ಐಗುಪ್ತ ದೇಶಕ್ಕೆ ಹೋಗ್ಬೇಕು, ಕನಾನ್ ದೇಶವಲ್ಲವೋ ನೀವು ನಮಗೆ ವಾಗ್ದಾನ ಮಾಡಿದಂಥ ದೇಶ, ಇದನ್ನು ಬಿಟ್ಟುಕೊಟ್ಟು ನಾವು ಸರ್ವಸ್ವವನ್ನು ತಗೊಂಡು ಐಗುಪ್ತ ದೇಶಕ್ಕೆ ಯಾಕೆ ಹೋಗೋದು, ನಮಗೆ ಏನಾಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾನೆ. ಹೀಗಿರ್ಬೇಕಾದ್ರೆ ಎಲೋಯಮರು ದರ್ಶನ ಕೊಟ್ಟು ಅವನನ್ನು ಬಲಪಡಿಸ್ತಾ ಇದ್ದಾರೆ. ಹೋಗು, ನಾನು ಸಹ ನಿನ್ನ ಜೊತೆಗೆ ಬರ್ತೇನೆ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಎಲೋಯಮರು ತಮ್ಮ ಜನರನ್ನ ಹೀಗೆ ಪ್ರತಿ ಹೆಜ್ಜೆಯಲ್ಲಿ ಬಲಪಡಿಸ್ತಾರೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನೊಂದಿಗಿದ್ದಾಗ ನಿನಗೆ ಭಯ ಆಗುವುದಿಲ್ಲ. ಐಗುಪ್ತ ದೇಶಕ್ಕೆ ನೀನು ಒಬ್ಬನೇ ಹೋಗ್ತಾ ಇಲ್ಲ, ನಾನು ಸಹ ಬರ್ತಾ ಇದ್ದೇನೆ ನಿನ್ನ ಜೊತೆಗೆ, ಆದ್ದರಿಂದ ನೀನು ಭಯಪಡಬೇಡ ಅಂತ ಹೇಳಿದ್ರೆ, ಎಲೋಯಮರು ಹೀಗೆ ತಮ್ಮ ಕಾರ್ಯಗಳಲ್ಲಿ ತಮ್ಮ ಜನರನ್ನು ಹೆಜ್ಜೆ ಹೆಜ್ಜೆಗೆ ಬಲಪಡಿಸ್ತಾರೆ. ಎಲೋಯಮರು ತಮ್ಮ ಜನರಿಗೆ ಆಶ್ರಯವಾಗಿ ನಿಲ್ತಾರೆ. ಎಲೋಯಮರು ತಮ್ಮ ಜನರಿಗೆ ಆಧಾರವಾಗಿ ನಿಲ್ತಾರೆ. ಅವರು ದಿಗ್ಭ್ರಮೆಗೊಳ್ಳದಂತೆ, ಅವರು ಹೆಜ್ಜೆಗಳಲ್ಲಿ ಚಪ್ಪಲ ಚದರಿ ಹೋಗದಂತೆ ಎಲೋಯಮರ ಮಕ್ಕಳ ಜೊತೆಯಲ್ಲಿ ನಿಲ್ತಾರೆ ಎನ್ನುವಂಥ ಸಂಗತಿ ನಾವು ವಿಮೋಚನೆಗಳ ಕಾಂಡ 13ನೇ ಅಧ್ಯಾಯ 17ನೇ ವಚನದಲ್ಲಿ ಓದಿದ್ರೆ, ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಸ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ಎಲೋಯಮರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಕಾಡಿನ ದಾರಿಯಲ್ಲಿ ಸುತ್ತಾಗಿ ನಡೆಸಿಕೊಂಡು ಹೋದರು. ಎಲೋಯಮರು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಇವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂತಿರುಗಾರು ಅಂದುಕೊಂಡು ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು ಅಂತ ಹೇಳಿದ್ರೆ, ಎಲೋಯಮರು ತಮ್ಮ ಜನರ ಕುರಿತಾಗಿ ಒಂದು ಚಿಂತೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಫಿಲಿಸ್ಟಿಯರ ದೇಶದಿಂದ ಅವರು ಹೋದರೆ, ಅಲ್ಲೇನಾದರೂ ಅವರಿಗೆ ಫಿಲಿಸ್ಟಿಯರ ಜೊತೆ ಯುದ್ಧ ಪ್ರಾಪ್ತವಾದರೆ ಇವರು ಯುದ್ಧನೂ ಬೇಡ ಏನು ಬೇಡ ಅಂಥೇಳಿ ತಿರುಗಿ ಐಗುಪ್ತ ದೇಶಕ್ಕೆ ಇಲ್ಲೇ ಹತ್ತಿರ ಉಂಟು, ವಾಪಸ್ ಹೋಗಿ ನಮ್ಮ ಪಾಡು ನಮಗೆ, ನಾವು ಕೂಲಿನ ಎಂಥದೋ ಮಾಡ್ಕೊಂಡು ಅಲ್ಲೇ ಇರ್ತೇವೆ, ಯುದ್ಧ ಪದ್ದ ಎಲ್ಲ ಮಾಡ್ಕೊಂಡು ಯಾರು ಹೇಳಿದ್ದಾರೆ ಅಂತ ಹಿಂತಿರುಗಾರು ಅಂಥೇಳಿ ಎಲೋಯಮರು ಈ ರೀತಿ ನಡೆಸಿದಂಥದ್ದು ಅಂಥೇಳಿ ಅಲ್ಲಿ ಉಂಟು. ಯಾಕಂತ ಹೇಳಿದ್ರೆ, ಎಲೋಯಮರಿಗೆ ತಮ್ಮ ಜನರ ಮಾರ್ಗಗಳಲ್ಲಿ ಜನರ ಜೀವಿತದ ಕುರಿತಾಗಿ ಪರ್ಫೆಕ್ಟ್ ಆದಂಥ ಆಲೋಚನೆಗಳಿದ್ದಾವೆ. ಎಲೋಯಮರು ಅದರ ಪ್ರಕಾರವೇ ತಮ್ಮ ಜನರನ್ನು ನಡೆಸುವಂಥದ್ದೇ ಹೊರತು, ಒಂದು ವೇಳೆ ಮನುಷ್ಯರ ಆಲೋಚನೆಗಳು, ಶಾರ್ಟ್ಕಟ್ಗಳು ಅನೇಕವಿರ್ತಾವೆ, ಆದರೆ ಎಲೋಯಮರು ಅವುಗಳನ್ನು ಮಾನಿಸುವ ಹಾಗೆ ಕಾಣ್ತಾ ಇಲ್ಲ. ಎಲೋಯಮರು ತಮ್ಮ ಜನರನ್ನು ನಡೆಸುವಂಥ ಮಾರ್ಗ ಎಲೋಯಮರ ಆಲೋಚನೆ, ಎಲೋಯಮರ ಮುಂದಾಲೋಚನೆಯ ಪ್ರಕಾರವಾಗಿಯೇ ನಡೆಸ್ತಾರೆ ಹೊರತು, ಮನುಷ್ಯರ ಶಾರ್ಟ್ಕಟ್ಗಳು, ಒಂದು ವೇಳೆ ಫಿಲಿಸ್ಟಿಯರ್ ದೇಶದಿಂದ ಹೋಗುವಂಥ ಶಾರ್ಟ್ಕಟ್ಟು ಭಾಳ ಅನುಕೂಲಕರವಾಗಿದೆ ಅಂತೇಳಿ ಅನಿಸಿದ್ರು
ಎಲೋಮ್ರು ಅದನ್ನು ಆರಿಸ್ಕೊಳ್ತಾ ಇಲ್ಲ. ಎಲೋಮ್ರಿಗೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳು ಏಕ ರೀತಿಯಲ್ಲಿ ಗೊತ್ತಿರೋದ್ರಿಂದ ನಮಗೆ ಹಿತಕರವಾದಂಥ ಮಾರ್ಗದಲ್ಲಿ ಎಲೋಮ್ರು ನಡೆಸ್ತಾರೆ. ಆದ್ದರಿಂದ ಎಲೋಮ್ರು ತಮ್ಮ ಭುಜಬಲ ಪರಾಕ್ರಮವನ್ನು ತೋರಿಸಿ ಒಂದು ವೇಳೆ ತಮ್ಮ ಜನರನ್ನು ಹಿಂದಟ್ಟಿ ಬರಬಹುದಾದಂಥ ಸಾಮರ್ಥ್ಯವುಳ್ಳಂಥ ಐಗುಪ್ತೇಶದ ಜನರನ್ನು ಅವರು ಒಂದೇ ಸರ್ತಿ ಮುಗಿಸೋದಕ್ಕೋಸ್ಕರ ಎಲೋಮ್ರು ಈ ಮಾರ್ಗವನ್ನು ಆಯ್ದುಕೊಂಡ್ರು ಅನ್ನೋದು ಒಂದು ವೇಳೆ ಭಾಳ ತಡವಾಗಿ ಇಸ್ರಾಯೇಲರಿಗೆ ಅರ್ಥವಾದರು. ಎಲೋಮ್ರು ನಮಗೋಸ್ಕರ ಒಳ್ಳೆಯದನ್ನೇ ನಮಗೆ ಹಿತವನ್ನೇ ಬಯಸುವರಾಗಿ ಅದನ್ನು ಆಲೋಚಿಸಿದ್ದಾರೆ. ಅದೇ ನಮಗೆ ಹಿತಕರವಾದಂಥದ್ದು. ಆದ್ದರಿಂದ ಭರವಸೆದಿಂದ ಇರುವಂಥದ್ದು, ಎಲೋಮ್ರಲ್ಲಿ ನಿರೀಕ್ಷೆಯಿಂದಿರುವಂಥದ್ದು ಯೋಗ್ಯವಾದಂಥದ್ದೇ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 8ನೇ ವಚನದಲ್ಲಿ ಓದಿದ್ರೆ, ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ, ಒಂದು ವೇಳೆ ಎಲೋಮ್ರ ತೋರಾವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯಾಹುವರ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು ಅಂತ ಹೇಳಿದ್ರೆ, ಎಲೋಮ್ರು ತಮ್ಮ ಮಾರ್ಗದಲ್ಲಿ ಎಲೋಮ್ರ ಮಕ್ಕಳನ್ನು ಸಂರಕ್ಷಿಸುವುದು ಹೇಗೆ ಅಂತ ಹೇಳಿದ್ರೆ, ಎಲೋಮ್ರ ತೋರಾವನ್ನು ಮುಂಬಲವಾಗಿ ಕಳಿಸ್ತಾರೆ, ಎಲೋಮ್ರ ಮಹಿಮೆ ಹಿಂಬಲವಾಗಿ ಬರ್ತದೆ. ಹೀಗೆ ಎಲೋಮ್ರು ತಮ್ಮ ಜನರಿಗೆ ಅವರ ಚಿಂತಾಭಾರಗಳನ್ನು ನೀಗಿಸಿಬಿಡ್ತಾರೆ. ಎಲೋಮ್ರು ಮುಂದೆಯೂ ಇದ್ದಾರೆ, ಹಿಂದೆಯೂ ಇದ್ದಾರೆ ಕಾವಲಾಗಿ ಅಂತ ಹೇಳಿದ್ರೆ, ಎಲೋಮ್ರ ಮಕ್ಕಳಿಗಿರುವಂಥ ಚಿಂತೆ, ಆ ಭೂಯಾತ್ರ ಚಿಂತೆ ನಿವಾರಣೆ ಆಗ್ತದೆ. ಅದು ಎಲ್ಲ ಯೋಚನೆಗಳನ್ನು ತೆಗೆದು ಬಿಡ್ತದೆ. ಎಲೋಮ್ರು ಕಾವಲಾಗಿದ್ದಾರೆ. ಒಂದು ವೇಳೆ ಇಸ್ರಾಯೇಲರಿಗೆ ಮರುಭೂಮಿಯಲ್ಲಿ ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ಕಾವಲಾಗಿದ್ದಾಗ ಇಸ್ರಾಯೇಲರಿಗೆ ಎಷ್ಟು ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ, ಅವರು ಮಲಗಿದ್ರೆ ಒಳ್ಳೆ ನಿದ್ರೆ ಬರ್ತದೆ. ಎಲೋಮ್ರು ನಿದ್ರಿಸ್ತಿಲ್ಲ, ಆದರೆ ಇಸ್ರಾಯೇಲರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲೋಮ್ರು ಕಾವಲಾಗಿದ್ದಾರೆ. ಅವ್ರು ನಿದ್ರಿಸ್ತಾ ಇಲ್ಲ, ಅವ್ರು ತೂಕಡಿಸ್ತಾ ಇಲ್ಲ, ಅವ್ರು ಕಾವಲಾಗಿದ್ದಾರೆ, ಹಗಲಿನಲ್ಲಿ ಕಾವಲಿದ್ದಾರೆ. ಒಂದು ವೇಳೆ ಹಗಲಿನಲ್ಲಿ ಭಾಳ ಬಿಸಿಲು, ಭಾಳ ತಾಪ, ಮರುಭೂಮಿಯ ಬಿಸಿಲದು, ಭಯಂಕರ ಬಿಸಿಲು. ಆದ್ದರಿಂದ ಅವರು ಇರುವಂಥ ಜಾಗದಲ್ಲಿ ಎಲೋಮ್ರು ಮೇಘಸ್ತಂಭವಾಗಿ ಅವರಿಗೆ ನೆರಳಾಗಿದ್ದಾರೆ. ರಾತ್ರಿಯಲ್ಲಿ ಅವರೆಲ್ಲ ಮಲಗಿದ್ದಾರೆ. ಒಂದು ವೇಳೆ ವಿಷ ಜಂತುಗಳು ಬರ್ತವೆ. ಮತ್ತು ಆ ರಾತ್ರಿ ಸಮಯದಲ್ಲಿ ಬಹಳ ಚಳಿ ಅದು, ಯಾಕಂದರೆ ಮರುಭೂಮಿಯ ಸ್ಥಿತಿನೇ ಹಾಗೆ. ಆದ್ದರಿಂದ ಮರುಭೂಮಿಯಲ್ಲಿ ರಾತ್ರಿಯಲ್ಲಿ ಚಳಿ ಇರ್ತದೆ, ಹಗಲೆಲ್ಲ ಭಯಂಕರ ಬಿಸಿಲು. ಆದರೆ ರಾತ್ರಿಯಲ್ಲಿ ಆ ಮರಳು ಒಂದು ವೇಳೆ ಚಳಿಯನ್ನು ಹರಡ್ತದೆ. ಆದ್ದರಿಂದ ಆ ಚಳಿ ಒಂದು ವೇಳೆ ಆ ಸಂಗತಿಗೆ ಒಂದು ವೇಳೆ ವಿಷಜಂತುಗಳೆಲ್ಲ ಈಚೆ ಬರ್ತವೆ, ಇಸ್ರಾಯೇಲರಿಗೆ ಕೇಡಾಗ್ತದೆ ಅಂತೇಳಿ ಎಲೋಮ್ರು ರಾತ್ರಿನೂ ಕಾವಲಾಗಿದ್ದಾರೆ. ಅಗ್ನಿಸ್ತಂಭವಾಗಿ ಅವರಿಗೆ ಬೆಚ್ಚಗೂ ಆಗ್ತದೆ, ಮತ್ತು ಅವ್ರಿಗೆ ಬೆಳಕು ಆಗ್ತದೆ. ಒಂದು ವೇಳೆ ವಿಷಜಂತುಗಳು ಆಚೆ ಬರದ ಹಾಗೆ, ಅಂದರೆ ಅದು ವಿಷಜಂತುಗಳು ರಾತ್ರಿ ಕತ್ತಲಿನಲ್ಲಿ ಭಾಳ ವಿಷ ಇರುವಂಥ ಚೇಳುಗಳು, ಹಾವುಗಳೆಲ್ಲ ಇದ್ದಾವೆ ಮರುಭೂಮಿಯಲ್ಲಿ. ಎಲೋಮ್ರು ಹೀಗೆ ಕಾವಲಾಗಿ ಎಲೋಮ್ರ ಜನರಿಗೆ ಇದ್ದಾರೆ. ಆದ್ದರಿಂದ ಮುಂಬಲವಾಗಿ ಹಿಂಬಲವಾಗಿ ಎಲೋಮ್ರು ಇದ್ದಾಗ ಎಲೋಮ್ರ ಜನರಿಗೆ ಭರವಸವಾಗ್ತದೆ. ಎಲೋಮ್ರ ಕಾವಲಿರುವುದರಿಂದ ಅವರು ವಿಚಲಿತರಾಗಿ ತಳಮಳಗೊಂಡು ಬುಡಮೇಲಾಗುವುದಿಲ್ಲ. ಅವರ ಸಮಸ್ಯೆಗಳು ಅವರನ್ನು ಹೆದರಿಸುವುದಿಲ್ಲ, ಅವರನ್ನು ರೆಸ್ಟ್ಲೆಸ್ ಆಗಿ ಮಾಡುವುದಿಲ್ಲ. ಎಲೋಮ್ರು ನಮಗೆ ಕಾವಲಾಗಿದ್ದಾರೆ, ಎಲೋಮ್ರು ನಮಗೋಸ್ಕರ ಚಿಂತಿಸ್ತಾರೆ ಎನ್ನುವಂಥ ಸಂಗತಿಯಲ್ಲಿ ಅವರು ಭರವಸೆಯಿಂದಿರಲಿಕ್ಕೆ ಆಗ್ತದೆ. ಆದ್ದರಿಂದ ಎಲೋಮ್ರ ಕಾವಲು ಎಲೋಮ್ರ ಮಕ್ಕಳ ಸುತ್ತಲೂ ಇರುವುದರಿಂದ ಅವರು ಎಲೋಮ್ರ ಕಾವಲಿನಲ್ಲಿ ಭರವಸೆ ಬಿಟ್ಟು ತಮ್ಮ ಚಿಂತೆಯನ್ನು ಅವ್ರ ಮೇಲೆ ಹಾಕಲಿಕ್ಕೆ ಏನು ಅವರಿಗೆ ತೊಂದರೆ ಇಲ್ಲ. ಆದರೆ ನಾವು ಕೆಡಕಪ್ರೇರಿತರಾಗಿ, ನಾವು ಒಂದು ವೇಳೆ ಸ್ವಾರ್ಥಪರರಾಗಿ, ಸ್ವಬುದ್ಧಿಯನ್ನು ಆಶ್ರಯಿಸುವವರಾಗಿ, ಎಲೋಮ್ರ ಕಾವಲನ್ನು ಧಿಕ್ಕರಿಸುವವರಾಗಿ, ಎಲೋಮ್ರ ಅದ್ಭುತ ಕೃತ್ಯಗಳನ್ನು ಕಡೆಗಣಿಸುವವರಾಗಿ, ಎಲೋಮ್ರನ್ನು ಕರಕರೆಗೊಳಿಸುವವರಾಗಿ, ಇಸ್ರಾಯೇಲರು ನಮ್ಮ ಪೂರ್ವಿಕರಂತೆ ಮೊಂಡರಾಗದಂತೆ ನಾವು ಜಾಗ್ರತೆ ವಹಿಸಿ ಎಲೋಮ್ರಲ್ಲಿ ಭರವಸೆ ಇಡುವಕ್ಕೆ ಎಲೋಮ್ರ ಕಾವಲನ್ನು, ಎಲೋಮ್ರ ಅದ್ಭುತ ಕೃತ್ಯಗಳನ್ನು ನಾವು ಆಶ್ರಯಿಸುವಂತೆ ಎಲೋಮ್ರೇ ಸಹಾಯಿಸ್ತಾರೆ. ಅದರಿಂದ ಎಲೋಮ್ರ ಕಾರ್ಯಗಳನ್ನು ನಾವು ಹೀಗೆ ಆಶ್ರಯಿಸಲಿಕ್ಕೆ ಎಲೋಮ್ರ ಆತ್ಮನೇ ನಮ್ಮನ್ನು ಎಲ್ಲ ಸೇರಲಾಗದಂಥ ಸತ್ಯತೆಗೂ ದೃಢತೆಗೂ ಸ್ಥಿರತೆಗೂ ನಡೆಸ್ತಾರೆ ಎನ್ನುವಂಥದ್ದು. ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 25ನೇ ವಚನದಲ್ಲಿ ಓದಿದ್ರೆ, ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿ ಸಮಾನ ಮಾಡುತ್ತೀರಿ ಎಂದು ಸದಮಲ ಅದೋನಾಯರು ಕೇಳ್ತಾರೆ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿಕೊಂಡು ನೋಡ್ರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತರು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸ್ತಾರಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾರೆ. ಅವರು ಅತಿ ಬಲಾಢ್ಯರು, ಮಹಾಶಕ್ತರು ಆಗಿರುವುದರಿಂದ
ಅವುಗಳೊಳಗೆ ಒಂದೂ ಕಡಿಮೆ ಆಗದು ಅಂತ ಹೇಳಿದರೆ, ಎಲೋಮ್ರು ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಾನು ಸಕಲವನ್ನು ಸಾಕಿ ಸಲುವಂಥವ್ರು, ಎಣಿಸಲಾಗದಷ್ಟು ಅಸಂಖ್ಯವಾದಂಥ ನಕ್ಷತ್ರ ರಾಶಿಗಳಿದ್ದಾವೆ, ಆದರೆ ಅವುಗಳಲ್ಲಿ ಒಂದರ ಸಂಖ್ಯೆಯನ್ನು ಕಮ್ಮಿ ಆಗದಂತೆ ಅವುಗಳನ್ನು ಒಂದೊಂದಕ್ಕೆ ಹೆಸರಿಟ್ಟು, ನಮಗೆ ಎಣಿಸೋಕ್ಕೆ ಆಗಲ್ಲ, ನಮ್ಮ ಸಂಖ್ಯೆ ಅಂಶಗಳು ನಿಲ್ಲೋದಿಲ್ಲ, ಅದು ಅಸಂಖ್ಯವಾಗಿದೆ. ಒಂದು ವೇಳೆ ಸಮುದ್ರ ತೀರದ ಮರಳು ಎಷ್ಟು ಅಸಂಖ್ಯವಾಗಿದೆಯೋ ಆಕಾಶದ ನಕ್ಷತ್ರಗಳು ಅಷ್ಟೇ ಅಸಂಖ್ಯವಾಗಿವೆ. ಅದರಿಂದ ಟೆಲಿಸ್ಕೋಪ್ ಇಟ್ಬಿಟ್ಟು ನೋಡೋಣ ಎಷ್ಟಿದೆ ಅಂತ ಎಣಿಸೋಕೆ ಹೋಗಿ ಆಗಲ್ಲ, ಅದು ಅಷ್ಟು ಅಸಂಖ್ಯವಾಗಿದೆ. ಒಂದು ವೇಳೆ ಕಡಲೆಪುರಿ ಹಂಗೆ ಇಲ್ಲಿಂದ ನಮಗೆ ಚುಕ್ಕೆಗಳು ಹಂಗೆ ಕಾಣಿಸ್ತಾವಷ್ಟೇ, ಆದರೆ ಅದು ಎಣಿಸಲಿಕ್ಕಾಗದಷ್ಟು ಅಸಂಖ್ಯವಾಗಿವೆ. ಒಂದು ವೇಳೆ ಅದು ಕಡಲೆಪುರಿ ಅಷ್ಟು ಚಿಕ್ಕದಲ್ಲ, ಅದು ಭಾಳ ದೊಡ್ಡ ಆಕಾರವುಳ್ಳವುಗಳು, ನಮಗೆ ದೂರವಾಗಿರೋದ್ರಿಂದ ಹಂಗೆ ಕಾಣ್ತದೆ. ಅದರಿಂದ ಇಂಥ ಮಹಾಭಯಂಕರವಾದಂಥ ಆಕಾಶಕಾಯಗಳನ್ನು ಪರಿಪಾಲಿಸುವವರು, ಉದ್ಧರಿಸುವವರು, ಅವುಗಳನ್ನು ಗುಂಪಾಗಿ ನಡೆಸುವಂಥವರು, ಅವುಗಳಿಗೆ ಒಂದೊಂದಕ್ಕೆ ಹೆಸರಿಟ್ಟು ಕಾಯುವಂಥವರು, ನಡೆಸುವವರು, ಪರಿಪಾಲಿಸುವಂಥವರು ಎಲೋಹಿಮ್ರೇ. ಹೀಗಿರಬೇಕಾದ್ರೆ ನೀವು ನನ್ನಲ್ಲಿ ಭರವಸವಿಡಲಿಕ್ಕೆ ನಿಮಗೇನು ಕಷ್ಟ ಇಲ್ಲ. ಆದ್ದರಿಂದ 31ನೇ ವಚನದಲ್ಲಿ ಹೇಗುಂಟು ಅಂತ ಹೇಳಿದರೆ, ಯಾಹುವಾರು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಅಂತ ಹೇಳಿದರೆ, ಎಲೋಮ್ರು ಹೀಗೆ ತಮ್ಮ ಮಕ್ಕಳಿಗೆ ಭರವಸವನ್ನು, ಎಲೋಮ್ರಲ್ಲಿ ಒಂದು ನಿರೀಕ್ಷೆಯನ್ನು ಯಥಾರ್ಥವಾಗಿ ಅವರಲ್ಲಿ ನಂಬಿ ಅವರನ್ನು ಆಶ್ರಯಿಸುವಂಥ ಈ ಎಲ್ಲ ಸಂಗತಿಗಳನ್ನು ಹೇಳಿದ್ದಾರೆ. ಏನಂತ ಹೇಳಿದರೆ, ಈ ಭಯಂಕರ ಸೃಷ್ಟಿಯನ್ನು ನಾನು ಸಾಕಿ ಸಲುವನು ಆಗಿ ಇವುಗಳನ್ನೆಲ್ಲ ನಾನು ಪರಿಪಾಲಿಸ್ತಿರ್ಬೇಕಾದ್ರೆ ನಿಮ್ಮನ್ನು ಇನ್ನೆಷ್ಟೋ ಹೆಚ್ಚಾಗಿ ಪರಿಪಾಲಿಸ್ತೇನಲ್ವೋ ಅಂಥೇಳಿ ಯಾಹುವಾರು ನಿರಂತರ ಎಲೋಹಿಮ್ರು ಭೂಮಿಯ ಕಟ್ಟೆ ಕಡೆಗಳನ್ನು ನಿರ್ಮೂಲಿಸಿದವರು ಆಗಿದ್ದಾರೆ. ಅವರು ದಣಿದು ಬಾಳಲುವುದಿಲ್ಲ, ಅವರ ವಿವೇಕವು ಪರಿಶೋಧನೆಗೆ ಅಗಮ್ಯ ಅಂಥೇಳಿ ನಾವು 28ನೇ ವಾಕ್ಯದಲ್ಲಿ ಸಹ ಓದ್ತೇವೆ. ಏನಂತ ಹೇಳಿದ್ರೆ, ಎಲೋಹಿಮ್ರು ಇದನ್ನೆಲ್ಲ ಯಾಕೆ ಹೇಳಿ ನಮ್ಮನ್ನು ಬಲಪಡಿಸ್ತಿರೋದು ಅಂತ ಹೇಳಿದ್ರೆ, ಎಲೋಹಿಮ್ರಲ್ಲಿ ಭರವಸವಿಡ್ರಿ, ಅವರು ಭರವಸೆಗೆ ಯೋಗ್ಯರೇ, ಅವರು ಸರ್ವಶಕ್ತರ ಅಂತ ಎಲೋಹಿಮ್ರೇ, ಅವರು ಸರ್ವಶಕ್ತರೇ, ಅವರಿಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ. ಅವರಲ್ಲಿ ನೀವು ಭರವಸವಿಡಲಿಕ್ಕೆ ನಿಮಗೆಲ್ಲ ಕಾರಣಗಳು ಉಂಟು. ಅದರಿಂದ ಇನ್ನೊಂದು ಕೀರ್ತನೆಯಲ್ಲಿ ನಾವು ಓದೋದೇನೆಂದರೆ, ಎಲೋಹಿಮ್ರೇ ನಿಮ್ಮ ಕೃತ್ಯಗಳನ್ನು, ನಿಮ್ಮ ಮಹಿಮೆಯನ್ನು ಬಲ್ಲಂತವ್ರು ನಿಮ್ಮಲ್ಲಿ ಭರವಸೆ ಇಡುತ್ತಾರೆ. ಉಳಿದವರು ನಿಮ್ಮಲ್ಲಿ ಭರವಸೆ ಇಡಲಿಕ್ಕೆ ಮೀನಾಮೇಷ ಎಣಿಸ್ತಾರೆ, ಆದರೆ ನಿಮ್ಮ ಕಾರ್ಯಗಳನ್ನು, ನಿಮ್ಮ ನಾಮ ಮಹಿಮೆಯನ್ನು ಬಲ್ಲಂತವರು ನಿಮ್ಮಲ್ಲಿ ಭರವಸೆ ಬಿಡ್ತಾರೆ. ಎಲೋಹಿಮ್ರು ದೊಡ್ಡ ಎಲೋಹಿಮ್ರು, ಮಹಾಬಲಿಷ್ಠರು, ಮಹಾಶೂರರು, ಅವರಿಗೆ ಅಸಾಧ್ಯವಾದಂಥದ್ದು ಇಲ್ಲ ಎಂಬುದಾಗಿ ಎಲೋಹಿಮ್ರಿಗೆ ಭರವಸವಿಟ್ಟು ಅವರನ್ನು ನಿರೀಕ್ಷಿಸುವವರಿಗೆ ಎಲೋಹಿಮ್ರನ್ನು ಆತುಕೊಳ್ಳಿಕ್ಕೆ ಏನು ಕಷ್ಟ ಆಗಲ್ಲ. ಉಳಿದವರಿಗೆ ಎಲೋಹಿಮ್ರಲ್ಲಿ ಭರವಸೆ ಇಟ್ಟಿದ್ದೇವೆ ಅಂತ ಹೇಳಿದ್ರು, ಸ್ವಲ್ಪ ಸಮಸ್ಯೆಗಳು ಬಿಗಡಾಯಿಸಿದರೆ ಅವರು ಎಲೋಹಿಮ್ರನ್ನು ಬಿಟ್ಟು ಹಿಂತಿರುಗಿ ನಡೀತಿರ್ತಾರೆ. ಅಂತ ಹೇಳಿದರೆ ಎಲೋಹಿಮ್ರನ್ನು ಪ್ರೀತಿಸ್ತೇವೆ ಅಂತ ಹೇಳ್ತಾರೆ. ಕೆಲವರಿಗೆ ಒಂದು ನಾಯಿ ಬೊಗಳಿದ್ರು ಸಾಕು, ಎಲೋಹಿಮ್ರನ್ನು ಬಿಟ್ಟು ಹಿಂತಿರುಗಿ ನಡೀತಾ ಇರ್ತಾರೆ. ಅದರಿಂದ ಎಲೋಹಿಮ್ರ ಕಾರ್ಯಗಳನ್ನು ಹೀಗೆ ನಾವು ಅನುಸರಿಸದೆ, ಎಲೋಹಿಮ್ರ ಸರ್ವಶಕ್ತತೆಯಲ್ಲಿ ನಾವು ನಂಬಿಕೆ ಇಟ್ಟು, ಎಲೋಹಿಮ್ರ ನಾಮ ಮಹಿಮೆಯಲ್ಲಿ ನಾವು ನಂಬಿಕೆ ಇಟ್ಟು, ಅವರ ವಾಗ್ದಾನಗಳನ್ನು ನಂಬಿ, ಅವರನ್ನೇ ಆಶ್ರಯಿಸಿ, ಅವರಲ್ಲಿ ಭರವಸವಿಡಲಿಕ್ಕೆ ನಾವು ಎಲೋಹಿಮ್ರ ಆತ್ಮನ ಸಹಾಯವನ್ನೇ ಹೊಂದಿದವರಾಗಿ, ಅವರನ್ನೇ ನೋಡುವವರಾಗಿ, ವ್ಯರ್ಥ ಕಾರ್ಯಗಳನ್ನು, ಪಾಪಗಳನ್ನು ದೃಷ್ಟಿಸುವಾಗ ಒಂದು ವೇಳೆ ನಮಗೆ ಬಹಳ ಕಳವಳ ಆಗ್ತದೆ. ಒಂದು ವೇಳೆ ಪಾಪದಲ್ಲಿ ಎಲೋಹಿಮ್ರ ಜನರು ಸಿಕ್ಕಿದಾಗ ದಾರಿಯಲ್ಲಿ ಹೋಗೋ ಜವಾನನು ಹೆದರಿಸ್ಬೋದು. ಒಂದು ವೇಳೆ ಪೇತ್ರನನ್ನು ಚಾಕ್ರಿಯವಳು ಹೆದರಿಸ್ತಾಳೆ. ಯಾಕಂತ ಹೇಳಿದರೆ ಅವರು ನಿಲ್ಲಬಾರದ ಸ್ಥಳದಲ್ಲಿ ನಿಂತಿದ್ದಾರೆ. ಚಾಕ್ರಿಯವಳು ಅವಳಿಗೆ ಕ್ಲಾಸ್ ತಗೊಳ್ತಾ ಇದ್ದಾಳೆ. ಕಸ ಗುಡಿಸೋಳು, ಅವಳಿಗೂ ಪೇತ್ರನಿಗೂ ಯಾವ ತಾರತಮ್ಯ ಇಲ್ಲ. ಈ ಚಾಕ್ರಿಯವಳು ಯಾಕೆ ನನಗೆ ಕ್ಲಾಸ್ ತಗೋಬೇಕು ಅಂತೇಳಿ ಅಂತ ಯಾಕಿದ್ರೆ, ನಿಲ್ಲಬಾರದ ಸ್ಥಳ, ಪಾಪದ ಸ್ಥಳ. 1ನೇ ಕೀರ್ತನೆಯಲ್ಲಿ ಉಂಟು, ಪಾಪಿಷ್ಟ್ರ ಜೊತೆ ಕೂತ್ಕೋಬೇಡ, ಚಳಿ ಕಾಯ್ಸಾಕಂತೇಳಿ ಅಲ್ಲೋಗಿ ನಿಂತ್ಕೊಂಡಿದ್ದಾನೆ, ಅಲ್ಲಿ ಕೂತ್ಕೊಂಡಿದ್ದಾನೆ. ಆಗ ಒಬ್ಬ ಚಾಕ್ರಿಯವಳು ಎದುರಿಸ್ಬೋದು ನಮ್ಮನ್ನು. ಚಾಕ್ರಿಯವಳು ನಮ್ಮನ್ನು ಬುಡಮೇಲು ಮಾಡ್ತಾಳೆ. ಅಯ್ಯೋ, ಎಂಥ ಪರಿಸ್ಥಿತಿ ನಮ್ಮದು. ಪಾಪ ಹೀಗೆ ನಮ್ಮನ್ನು ಹಿಡಿದ್ರೆ, ನಾವು ನಿಲ್ಲಬಾರ್ದ ಸ್ಥಳದಲ್ಲಿ, ನಿಲ್ಲಬಾರ್ದ ಸ್ಟೇಷನ್ಗಳಲ್ಲಿ ನಾವು ಹಾಲ್ಟ್ ಮಾಡಿದ್ರೆ, ಕೇವಲ ಚಾಕ್ರಿಯವರು ಒಂದು ವೇಳೆ ದಾರಿಯಲ್ಲಿ ಹೋಗುವಂಥ ದಾಸಯ್ಯನು ನಮ್ಮನ್ನು ಹೆದರಿಸಿ ಬುಡಮೇಲು ಮಾಡ್ತಾನೆ. ಆದ್ದರಿಂದ ನಾವು ನಮ್ಮ ಆ ಹೆಜ್ಜೆಗಳ ಕುರಿತಾಗಿ, ನಮ್ಮ ನೋಟಗಳ ಕುರಿತಾಗಿ, ನಮ್ಮ ಧ್ಯಾನದ ಕುರಿತಾಗಿ ನಾವು ಕೇರ್ಫುಲ್ ಆಗಿರಬೇಕು. ಇಲ್ಲದೆ ಹೋದರೆ ನಮ್ಮನ್ನು ಸೈತಾನ ಕೆಡವಲಿಕ್ಕೆ ಏನು ಕಷ್ಟ ಆಗಲ್ಲ. ಪೇತ್ರನನ್ನು ಚಾಕ್ರಿಯೊಳಗೆ ಕೆಡುವ ಕಾರಣ ಏನಂದರೆ, ಹೆಜ್ಜೆಗಳನ್ನು ಅವನು ಗಮನಿಸಲಿಲ್ಲ. ಅವನು ಎಲೋಹಿಮ್ರ ಜೊತೆಯಲ್ಲೇ ಇದ್ದಿದ್ರೆ ಅವನನ್ನು ಚಾಕ್ರಿಯೊಳಗೆ ಕದಲಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದ ನಾವು ಇದರಿಂದ ಕಲಿಯುವಂಥದ್ದು ಏನಂತ ಹೇಳಿದ್ರೆ, ನಾವು ನಮ್ಮ ಹೆಜ್ಜೆಗಳನ್ನು ಗಮನಿಸಬೇಕು, ನಮ್ಮ ಆಲೋಚನೆಗಳನ್ನು ನಾವು ಗೊತ್ತು ಮಾಡಬೇಕು. ಯಾಕಂದರೆ ನಮ್ಮ ಆಲೋಚನೆಗಳಲ್ಲಿ ನಾವು ವೀಕ್ ಆಗ್ತಾ ಇರ್ತೇವೆ.
ನಮ್ಮ ಆಲೋಚನೆಗಳು, ನಮ್ಮ ನೋಟಗಳು ಒಂದು ವೇಳೆ ನಮ್ಮನ್ನು ವೀಕ್ ಮಾಡ್ತಾರೆ, ನಮ್ಮನ್ನು ಬಲಹೀನರನ್ನಾಗಿ ಮಾಡಿ ಎಲೋಮ್ರಲ್ಲಿ ನಾವು ಭರವಸೆ ಬಿಡದೆ ವ್ಯರ್ಥ ಕಾರ್ಯಗಳು ನಾವು ಒಂದು ವೇಳೆ ಚದರಿ ಹೋಗುವಂತೆ, ಒಂದು ವೇಳೆ ಬುಡಮೇಲಾಗುವಂತೆ ನಮ್ಮನ್ನು ಬಲಹೀನರನ್ನಾಗಿ ಮಾಡ್ತದೆ. ಆದ್ದರಿಂದ ನಾವು ನಮ್ಮ ನೋಟಗಳು, ನಮ್ಮ ಧ್ಯಾನದ ಕುರಿತಾಗಿ, ನಮ್ಮ ಹೆಜ್ಜೆಗಳ ಕುರಿತಾಗಿ ಭಾಳ ಜಾಗ್ರತೆಯನ್ನು ವಹಿಸಬೇಕು. ಇಲ್ಲದೆ ಹೋದರೆ ನಾವು ಬುಡಮೇಲಾಗುವುದರಲ್ಲಿ ಯಾವ ಸಂಶಯ ಇಲ್ಲ. ಆದ್ದರಿಂದ ನಾವು 43ನೇ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 13ನೇ ವಚನದಲ್ಲಿ ಹೋದರೆ, ನಾನೊಬ್ಬನೇ, ಸ್ವಲ್ಪ ಮುಂದಿಂದ, ನಾನೊಬ್ಬನೇ ಎಲೋಹಿಮರು, ಹೌದು ಇಂದಿನಿಂದ ನಾನೇ ಪರಮಾತ್ಮರು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯಾಹುವರ ಮಾತು ಅಂತ ಹೇಳಿದರೆ, ಎಲೋಹಿಮರು ತಮ್ಮ ಸರ್ವಶಕ್ತತೆ, ತಮಗಿಂತಲೂ ದೊಡ್ಡವರು ಯಾರೂ ಇಲ್ಲ, ತಮ್ಮ ಕೈಗೆ ಅಡ್ಡ ನಿಲ್ಲುವಂಥ ಒಬ್ಬ ವ್ಯಕ್ತಿಯೂ ಇಲ್ಲ. ಎಲೋಹಿಮರು ಸರ್ವಶಕ್ತರೇ, ಅವರು ಬಲಾಢ್ಯರ ಅಂತ ಎಲೋಹಿಮರೇ, ಅವರೊಬ್ಬರೇ ಪರಮಾತ್ಮರು. ಅಂದರೆ ಅವರ ಹೊರತಾಗಿ ಬೇರೆ ಯಾವ ವಿಶೇಷವಾದಂಥವರು, ಭಯಂಕರರಾದಂಥವ್ರು ಬೇರೆ ಯಾರೂ ಇಲ್ಲ. ಅವರ ಕಾರ್ಯಗಳಿಗೆ ಯಾರೂ ಅಡ್ಡಿ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ನೀವು ನನ್ನಲ್ಲಿ ಭರವಸೆ ಬಿಡದೆ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಆಶ್ರಯಿಸದೇ ಇರುವುದಕ್ಕೆ ಯಾವ ಕಾರಣವೂ ಇಲ್ಲ. ಅದರಿಂದ ನೀವು ನನ್ನ ದೊಡ್ಡಸ್ತಿಕೆಯನ್ನು, ನೀವು ನನ್ನ ಅಗಾಧವಾದಂಥ ಶಕ್ತಿಯನ್ನು ನೀವು ತಿಳ್ಕೊಂಡ್ರೆ ನೀವು ನನ್ನಲ್ಲಿ ಭರವಸೆ ಬಿಡ್ತೀರಿ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ನನಗೆ ಒಪ್ಪಿಸ್ತೀರಿ, ನನ್ನ ವಾಗ್ದಾನಗಳನ್ನು ನೀವು ನಂಬ್ತೀರಿ. ಆದ್ದರಿಂದ ಎಲೋಹಿಮರ ಕಾರ್ಯಗಳೆಲ್ಲವೂ ಸಹ ಅಸಾಧ್ಯ ಕಾರ್ಯಗಳೇ ಆಗಿದೆ. ನಮ್ಮನ್ನು ಎಲೋಹಿಮರು ನಡೆಸುವಂಥ ಎಲ್ಲ ಹೆಜ್ಜೆಗಳು ಅಸಾಧ್ಯ ಸಂಗತಿಗಳಲ್ಲೇ ಇದ್ದ ಹಾಗಿದೆ. ಯಾಕಂದರೆ ಎಲೋಹಿಮರು ಸುಲಭವಾದಂಥ ಒಂದು ವೇಳೆ ಎಂಥದೋ ಒಂದು ಹೂವು ಎತ್ತದಷ್ಟು ಸುಲಭವಾದಂಥ ಮಾರ್ಗದಲ್ಲಿ ಅಲ್ಲ ನಮ್ಮನ್ನು ನಡೆಸೋದು. ಯಾಕೆ ಅಂತ ಹೇಳಿದ್ರೆ ಅವರು ಬಲಾಢ್ಯರು, ಭಯಂಕರರು ಆದ್ದರಿಂದ ಅವರು ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ತಮ್ಮನ್ನು ತೋರ್ಪಡಿಸಿಕೊಳ್ಳೋದಿಲ್ಲ, ಅವರು ಅಸಾಧ್ಯ ಕಾರ್ಯಗಳಲ್ಲಿ ತಮ್ಮನ್ನು ತೋರ್ಪಡಿಸಿಕೊಳ್ತಾರೆ. ನಾವು ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 23ನೇ ವಚನದಲ್ಲಿ ಓದಿದ್ರೆ, ಆಗ ವಿಶ್ವಾಮಿತ್ರರು ತಮ್ಮ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ, ಐಶ್ವರ್ಯವಂತನು ಎಲೋಹಿಮರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಲ್ಲಿ ನುಗ್ಗುವುದು ಸುಲಭ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲೋಹಿಮರು ಈ ರಕ್ಷಣೆಯನ್ನು, ಎಲೋಹಿಮರ ಮಾರ್ಗದಲ್ಲಿ ಸೇರುವಂಥ ಸಂಗತಿಯನ್ನು ಎಷ್ಟು ಕಷ್ಟವಾಗಿಟ್ಟಿದ್ದಾರೆ ಅಂತ ಹೇಳಿದರೆ, ಒಂಟೆ ಒಂದು ವೇಳೆ ಸೂಜಿ ಕಣ್ಣಲ್ಲಿ ನುಗ್ಗುವುದು ಒಂದು ವೇಳೆ ಸುಲಭವಾಗಿರ್ಬೋದು, ಆದರೆ ಐಶ್ವರ್ಯವಂತನು ಎಲೋಹಿಮರ ರಾಜ್ಯವನ್ನು ಸೇರುವುದು ಕಷ್ಟ, ಅದಕ್ಕಿಂತಲೂ ಕಷ್ಟ ಅನ್ನುವಂಥದ್ದನ್ನು ಎಲೋಹಿಮರು ಹೇಳ್ತಾ ಇದ್ದಾರೆ. ಅಂತ ಹೇಳಿದರೆ ಎಲೋಹಿಮರ ಕಾರ್ಯಗಳು ಇಷ್ಟು ಕಷ್ಟ ಆದರೆ ಯಾರು ರಕ್ಷಣೆ ಹೊಂದಲಿಕ್ಕೆ ಆಗ್ತದೆ? ಒಬ್ಬರೂ ರಕ್ಷಣೆ ಹೊಂದಕ್ಕಾಗಲ್ಲ. ಅಂಥ ಒಂದು ಸಿಚುವೇಶನನ್ನು ಎಲೋಹಿಮರು ತೋರಿಸ್ತಾರೆ. ಅದಕ್ಕೆ ವಿಶ್ವಾಮಿತ್ರರು ಒಪ್ಪಿ ಹೇಳಿದ್ದೇನೆಂದರೆ, ಕೊನೆಯ ವಚನ 26ನೇ ವಚನದಲ್ಲಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ಎಲೋಹಿಮರಿಗೆಲ್ಲವೂ ಸಾಧ್ಯವೇ ಅಂತ ಹೇಳಿದರೆ, ಈ ರಕ್ಷಣೆಯ ವಿಷಯದಲ್ಲೂ ಎಲೋಹಿಮರು ಮಹಾಸಾಧ್ಯ ಕಾರ್ಯವನ್ನೇ ನಮ್ಮ ಎದುರಾಗಿಟ್ಟಿದ್ದಾರೆ. ಎಲೋಹಿಮರ ಕಾರ್ಯ ಯಾವುದು ಸುಲಭ ಅಂಥದ್ದಾಗಿಲ್ಲ. ಎಲೋಹಿಮರು ವಿಶ್ವಾಮಿತ್ರರು ಸ್ಪಷ್ಟಪಡಿಸಿದ್ದು ಏನಂತ ಹೇಳಿದ್ರೆ, ಒಂದು ವೇಳೆ ನಿಮಗೆ ಕಷ್ಟ ಇದೆ, ಎಂಥ ಕಷ್ಟಗಳು ಅಂದರೆ ಎಲೋಹಿಮರ ಸಹಾಯ ಇಲ್ಲದೆ ನೀವು ಇದರಿಂದ ಪಾರಾಗಲ್ಲ ಅಂಥ ಕಷ್ಟಗಳನ್ನೇ ಎಲೋಹಿಮರು ತಂದಿಡ್ತಾರೆ. ಒಂದು ವೇಳೆ ಕೆಂಪು ಸಮುದ್ರದ ತೀರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಬಿಡಿಸಲಿಕ್ಕೆ ಎಲೋಹಿಮರಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನೀವೇನೆಲ್ಲ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ, ಹಿಂಗೆ ಎಲೋಹಿಮರು ಕಷ್ಟದಲ್ಲಿ ನಮ್ಮನ್ನು ಶಿಕ್ಷೋದು. ಯಾಕಂತ ಹೇಳಿದ್ರೆ ಎಲೋಹಿಮರನ್ನು ನೀವು ಭರವಸೆ ಬಿಡಲಿಕ್ಕೆ, ಎಲೋಹಿಮರಲ್ಲಿ ಆಶ್ರಯಿಸಲಿಕ್ಕೆ ಸಿಚುವೇಶನ್ನು ಎಲೋಹಿಮರೇ ಒದಗಿಸ್ತಾರೆ. ಆಗ ಎಲೋಹಿಮರಲ್ಲದೆ ನಮಗೆ ಆಶ್ರಯ ಬೇರೆ ಯಾರೂ ಇಲ್ಲ. ಅಂಥ ಸಿಚುವೇಶನ್ನಲ್ಲಿ ಎಲೋಹಿಮರು ನಮಗೆ ಸಹಾಯಕರಾಗಿ ನಿಲ್ತಾರೆ. ಅಂಥ ಸಂದರ್ಭಗಳಲ್ಲಿ ಎಲೋಹಿಮರು ನಮಗೆ ಆಧಾರವಾಗಿ, ಆಶ್ರಯವಾಗಿ ನಿಲ್ತಾರೆ. ಎಲೋಹಿಮರಲ್ಲದೆ ನಮಗೆ ಆಶ್ರಯ ಬೇರೆ ಇಲ್ಲ ಎಂಬುದಾಗಿ ಎಲೋಹಿಮರು ಸ್ಥಾಪಿಸಿ ತೋರಿಸ್ತಾರೆ. ಈ ರಕ್ಷಣೆ ವಿಷಯದಲ್ಲಿಯೂ ಎಲೋಹಿಮರು ಹಾಗೇನೇ ತೋರಿಸಿರುವಂಥದ್ದು. ಇದು ಮನುಷ್ಯರಿಗೆ ಅಸಾಧ್ಯ. ಒಂದು ವೇಳೆ ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ, ಎಲ್ಲ ಮನುಷ್ಯರಿಗೂ ಇದು ಅಸಾಧ್ಯನೇ. ಆದರೆ ಎಲೋಹಿಮರಿಗೆ ಇದು ಸಾಧ್ಯ. ಎಲೋಹಿಮರು ತಮ್ಮ ಕಾರ್ಯಗಳನ್ನು, ಇಷ್ಟು ಅಸಾಧ್ಯ ಕಾರ್ಯಗಳನ್ನೇ ಎಲೋಹಿಮರ ಮಕ್ಕಳ ಜೀವಿತದಲ್ಲಿ ಸಂಪೂರ್ಣವಾಗಿ ಸಾಧಿಸಿರುವಂಥದ್ದು. ಒಂದು ವೇಳೆ ಎಲೋಹಿಮರ ಸೃಷ್ಟಿ ಕಾರ್ಯವೂ ಸಹ ಅಸಾಧ್ಯವೇ. ಯೋಬನಿಗೆ ಅದನ್ನು ಎಲೋಹಿಮರು ವರ್ಣಿಸ್ತಾರೆ, ನನ್ನ ಕಾರ್ಯಗಳೆಷ್ಟು ಅಸಾಧ್ಯವಾದಂಥದ್ದು, ಆದರೆ ನಾನು ಅದನ್ನು ಸಾಧಿಸ್ತೇನೆ. ನಾನೇ ಎಲೋಹಿಮರು ಎಂಬುದಾಗಿ ಹೀಗೆ ತೋರ್ಪಡಿಸಿಕೊಳ್ತೇನೆ. ಅದರಿಂದ ಎಲೋಹಿಮರ ಕಾರ್ಯಗಳು, ಒಂದು ವೇಳೆ ಲೌಕಿಕರಿಗೆ ಎಲೋಹಿಮರ ಕಾರ್ಯಗಳನ್ನು ನೋಡುವಾಗ ಅದ್ರ ಸುದ್ದಿನೇ ಬೇಡ, ನಮಗೆ ಅದ್ರ ವಿಷಯನೇ ಬೇಡ ಅಂಥೇಳಿ ಅವರು ಎಲೋಹಿಮರೇ ಇಲ್ಲ ಅಂಥೇಳಿ ಅವರು ನಿರ್ಧಾರ ಮಾಡಿಬಿಡ್ತಾರೆ. ಯಾಕಂದರೆ ಅವರಿಗೆ ಅದು ಎಟುಕುವಂಥದ್ದಲ್ಲ, ಮನುಷ್ಯರ ಪ್ರಯತ್ನಕ್ಕೆ ಇದು ನಿಲುಕುವಂಥದ್ದಲ್ಲ. ಅವ್ರು ಯಾಕೆ ಎಲೋಹಿಮರ ಕಾರ್ಯಗಳನ್ನು ಬೇಡ ಅಂಥೇಳಿ ಹೇಳ್ತಾರೆ ಅಂತ ಹೇಳಿದರೆ, ಇದು ಮನುಷ್ಯರ ಬುದ್ಧಿಯಿಂದ ಅರ್ಥವಾಗುವಂಥ ಸಂಗತಿಗಳಲ್ಲ.
ಒಂದು ವೇಳೆ ನೀವು ಎಷ್ಟು ಆರ್ಗ್ಯುಮೆಂಟ್ ಮಾಡಿ ಬೇಕಾದ್ರೆ ಚಿತ್ರ ಬರೆದು ತೋರಿಸಿ, ಒಬ್ಬೊಬ್ಬರು ಭಾಳ ಟ್ಯಾಕ್ಟಿಕ್ಸಲ್ಲೆಲ್ಲ ಟ್ರ್ಯಾಕ್ಗಳು, ಕೋದಿ ಕಥೆಗಳು, ನೀತಿ ಕಥೆಗಳು ಅಂತೇಳಿ ಏನೇನೋ ಮಾಡಿ ಟ್ರ್ಯಾಕ್ಸನ್ನು ಮಾಡಿ ಎಲೋಮ್ರ ಸಂಗತಿಗಳನ್ನು ತಿಳಿಯಪಡಿಸೋಣ ಇವರಿಗೆ ಅಂತ ಪ್ರಯತ್ನ ಮಾಡ್ತಾರೆ. ಹಿಂಗೆಲ್ಲ ನಿಮ್ಮ ಟ್ಯಾಕ್ಟಿಕ್ಸಿಂದ ಎಲೋಮ್ರ ಕಾರ್ಯಗಳನ್ನು ಸುಲಭ ಮಾಡೋಕ್ಕಾಗಲ್ಲ. ಎಲೋಮ್ರು ಹೇಳಿದ್ದು ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗೋದಕ್ಕಿಂತ ಅದಕ್ಕೆ ಇನ್ನೂ ಕಷ್ಟ, ಅದಾರು ಸುಲಭ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಎಲೋಮ್ರ ಕಾರ್ಯಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗೋದು ಸುಲಭವಾಗ್ಬೋದು, ಆದರೆ ಎಲೋಮ್ರ ರಾಜ್ಯಕ್ಕೆ ಹೋಗೋದು ಅದಕ್ಕಿಂತನೂ ಕಷ್ಟ. ಅದಕ್ಕೆ ಶಿವಾಂಶ ಹೌದು, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ಎಲೋಮ್ರಿಗೆಲ್ಲವೂ ಸಾಧ್ಯ ಅಂತ ಹೇಳಿದ್ರೆ, ಎಲೋಮ್ರು ಇಷ್ಟು ಕಷ್ಟವಾಗಿಟ್ಟದ್ದನ್ನು ನೀವು ಅನಿಸ್ಬಿಟ್ಟು ಒಬ್ಬರನ್ನ ಪರಲೋಕ ಕಳಿಸ್ಬಿಡ್ಬೋದಾ? ತಂದು ಕರ್ಕೊಂಬಂದ್ಬಿಟ್ಟು ನೀವು ಈ ಹಾಲ್ಗೆ ಬರಬೇಕಾದ್ರೆ ನೀವು ಸೈತಾನ್ನ ಮಕ್ಕಳಾಗಿದ್ದೀರಿ, ಈಗ ಇಲ್ಲಿ ಬಂದ್ಬಿಟ್ಟು ಸುವಾರ್ತೆನೆಲ್ಲ ಕೇಳಿದ ಮೇಲೆ ನೀವು ಶಿವಾಂಶನ ಮಕ್ಕಳಾಗ್ಬಿಟ್ಟಿದ್ದೀರಿ. ಇಷ್ಟು ಸುಲಭದಲ್ಲಿ ನೀವು ಎಲೋಮ್ರ ಮಕ್ಕಳನ್ನಾಗಿ ಒಂದು ವೇಳೆ ಸೈತಾನ್ನ ಮಕ್ಕಳನ್ನು ಎಲೋಮ್ರ ಮಕ್ಕಳನ್ನಾಗಿ ಕನ್ವರ್ಟ್ ಮಾಡ್ಬೋದಾದರೆ ಎಲೋಮ್ರ ಈ ಮಾತುಗಳನ್ನು ಯಾಕೆ ಹೇಳಬೇಕಾಗಿತ್ತು? ಇದು ಕಷ್ಟ, ಮನುಷ್ಯರಿಗೆ ಕಷ್ಟ, ಆದರೆ ಎಲೋಮ್ರಿಗೆಲ್ಲವೂ ಸಾಧ್ಯ ಅಂತ ಹೇಳಿದ್ರೆ, ಎಲೋಮ್ರು ತಮ್ಮ ಜನರ ಜೀವಿತದಲ್ಲಿ ಸಾಧಿಸ್ತಿರುವಂಥ ಈ ಮಹತ್ ಕಾರ್ಯ, ಆ ಮಹೋಪಕಾರ, ಅದು ಅಷ್ಟು ಅಸಾಧ್ಯವಾದಂಥ ಕಾರ್ಯಗಳೇ. ಒಂದು ವೇಳೆ ಎಲೋಮ್ರ ಮಕ್ಕಳ ಜೀವಿತದಲ್ಲಿ ಪ್ರತಿದಿನವೂ ಎಲೋಮ್ರು ಸಾಧಿಸುವ ಕಾರ್ಯಗಳು ಇಷ್ಟೇ ಕಷ್ಟವಾಗಿರ್ತದೆ. ಒಂದು ವೇಳೆ ಸೈತಾನ್ನ ದುರಾಕ್ರಮಣಗಳಿಗೆ ನಾವು ಒಳಬಿದ್ದು ನಾವು ನಮ್ಮ ಬಲದಲ್ಲಿ ಅದನ್ನು ಎದುರಿಸ್ಲಿಕ್ಕೆ ಆಗಲ್ಲ, ನಮಗಂಗೆ ಅನಿಸ್ತದೆ ಸೈತಾನ ಓಡೋಗುವಂತ ತಕ್ಷಣ ಓಡೋಗ್ಬಿಡ್ತಾನೆ ಅಂತೇಳಿ ನಾವು ಅಂದ್ಕೊಂತೇವೆ. ಇಲ್ಲ, ಎಲೋಮ್ರು ಹೇಳಿದ್ದೇನೆಂದರೆ, ನಿನ್ನನ್ನು ಗೋಧಿ ಒಣೆಯುವಂತೆ ಸೈತಾನ ಕೇಳ್ಕೊಂಡಿದ್ದಾನೆ, ಆದರೆ ನಿನ್ನ ನಂಬಿಕೆ ಕುಗ್ಗಿ ಹೋಗಬಾರ್ದೆಂಬುದಾಗಿ ನಾನು ಎಲೋಮ್ರಿಗೆ ಪ್ರಾರ್ಥನೆ ಮಾಡಿದ್ದೇನೆ ಅಂತೇಳಿ ಎಲೋಮ್ರು ಹೇಳಬೇಕಾದ್ರೆ, ಎಲೋಮ್ರ ಕಾರ್ಯಗಳು ಎಲೋಮ್ರ ಮಕ್ಕಳ ಜೀವಿತದಲ್ಲಿ ಪ್ರತಿದಿನವೂ ಇಷ್ಟೇ ಕಷ್ಟಕರವಾಗಿರ್ತದೆ, ಕ್ಲಿಷ್ಟಕರವಾಗಿರ್ತದೆ. ಆದರೆ ಎಲೋಮ್ರು ನಾವು ಅವರಲ್ಲಿ ಭರವಸೆ ಬಿಟ್ಟಾಗ, ನಮ್ಮ ಚಿಂತಾಭಾರಗಳನ್ನು ಅವರಿಗೆ ಒಪ್ಪಿಸಿದಾಗ ಎಲೋಮ್ರು ಅದನ್ನು ಸಾಗಿಸ್ತಾರೆ. ಎಲೋಮ್ರ ನಾಮ ಮಹಿಮೆಯನ್ನು ಹೀಗೆ ನಮ್ಮ ಜೀವಿತಗಳಲ್ಲಿ ಸಾಧಿಸ್ತಾರೆ ಎನ್ನುವಂಥದ್ದು ಬಹಳ ನಿಶ್ಚಯವಾದಂಥ ಮಾತು. ಎಲೋಮ್ರು ಈ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಎಲೋಮ್ರಲ್ಲಿ ಭರವಸೆ ಬಿಟ್ಟು ನಮಗೊದಗುವಂತೆ ಎಲ್ಲ ಸಂಕಷ್ಟಗಳಲ್ಲಿ ಅವರನ್ನು ನಂಬಿ ನಿರೀಕ್ಷಿಸುವಂತೆ ಎಲೋಮ್ರ ಆತ್ಮ ನಮ್ಮನ್ನು ಸಹಾಯಿಸಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಎಲೋಮ್ರ ಮಾತುಗಳನ್ನು ಆಶೀರ್ವದಿಸಲಿ. ರಾಜಾದಿರಾಜರೇ, ಸರ್ವಾಧಿಕಾರಿಯು, ಸಕಲ ಜೀವರಾಶಿಗಳಿಗೂ ಮೂಲ ಕಾರಣರು, ಪರಿಶುದ್ಧರು, ಮಹೋನ್ನತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂತಹ ಪ್ರೀತಿಸುವ ತಂದೆ, ನಿಮ್ಮ ರಕ್ಷಕರೇ, ನಮ್ಮ ಒಡೆಯರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮ್ಮ ಪಾದಗಳಿಗೆ ಅಡ್ಡಬಿದ್ದು ನಿಮ್ಮನ್ನು ಆರಾಧಿಸುವಂತೆಯೂ ನಿಮ್ಮ ನಾಮವನ್ನು ಘನಪಡಿಸುವಂತೆಯೂ ನಿಮ್ಮ ಶೂರಕೃತ್ಯಗಳನ್ನು ಧ್ಯಾನಿಸಿ ತಂದೆ ನಿಮಗೆ ಸಲ್ಲತಕ್ಕಂಥ ಘನತೆಯು, ಮಾನವು, ಸ್ತೋತ್ರವು, ಆರಾಧನೆಯು ತಂದೆ ಬಹು ವಿಶೇಷವಾದೆಂಬುದಾಗಿ ನಿಮ್ಮನ್ನು ಸ್ತುತಿಸುವಂತೆಯೂ ನಿಮ್ಮ ನಾಮವನ್ನು ಕೊಂಡಾಡುವಂತೆಯೂ ನಿಮ್ಮ ಶೂರಕೃತ್ಯಗಳನ್ನೇ, ಅದ್ಭುತ ಕಾರ್ಯವನ್ನೇ, ನಿಮ್ಮ ಭುಜಬಲ ಪರಾಕ್ರಮವನ್ನು ನೆನೆದು ನಿಮಗೆ ಸಾಷ್ಟಾಂಗವರೆಗೆ ಆರಾಧಿಸುವಂತೆ ದಯೆ ತೋರಿಸಿ ಮಾಡಿದ ಎಲ್ಲಾ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಮನುಷ್ಯನ ದುರವಸ್ಥೆಯಿಂದಲೂ ವ್ಯರ್ಥ ಕಾರ್ಯಗಳಿಂದಲೂ ಕೆಡುಕನ್ನು ನಮ್ಮನ್ನು ಮೋಸ ಮಾಡಿ ವಂಚಿಸಿದಂತ ಎಲ್ಲಾ ದುಷ್ಕೃತ್ಯಗಳಿಂದ ನೀವು ನಮ್ಮನ್ನ ಪಾರು ಮಾಡಿ ತಂದೆ ನಮಗೆ ವಿಮೋಚನೆಯನ್ನೇ, ಬಿಡುಗಡೆಯನ್ನೇ, ಸ್ವಸ್ಥತೆಯನ್ನೇ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ. ನಿಮ್ಮ ಚಿಂತಾ ಭಾರವನ್ನೆಲ್ಲ ಯಾವಾರ ಮೇಲೆ ಹಾಕಿ ಭರವಸೆಂದಿರಿ, ಅವರೇ ಅದನ್ನು ಹೊತ್ತು ಸಾಗಿಸುವರು ಎಂಬುದಾಗಿ ದಿನವೂ ತಂದೆ ನಮ್ಮ ನಿತ್ಯವೂ ನಮ್ಮ ಭಾರವನ್ನ ಹೊರುವಂತ ಎಲೋಮ್ರು, ದಿನವೂ ತಂದೆ ನಮ್ಮ ನಡೆಸುವಂತವರು, ಅನುದಿನವೂ ತಂದೆ ನಿಮ್ಮ ಮಹಾಕನಿಕರದಲ್ಲಿ ನಮ್ಮನ್ನು ಸಂರಕ್ಷಿಸಿ ಕಾಯುವಂತ ಎಲೋಹಿಮ್ರು ಎಂಬುದಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ದುರವಸ್ಥೆಯನ್ನು ತಪ್ಪಿಸಿ ಕಾಪಾಡಿ, ವ್ಯರ್ಥ ಕಾರ್ಯಗಳಿಂದೆಲ್ಲ ನಮ್ಮನ್ನು ಪಾರು ಮಾಡಿ ಸಂರಕ್ಷಿಸಿ ಜೀವ ಬೆಳಕನ್ನು ಬದಲಿಸಿ ಉಪಕಾರ ಮಾಡಿ ನಿಮ್ಮನ್ನು ಸನ್ಮಾನಿಸುವಂತೆಯೂ ನಿಮ್ಮ ನಾಮವನ್ನು ಘನಪಡಿಸುವಂತೆಯೂ ನಿಮ್ಮ ಶೂರಕೃತ್ಯಗಳನ್ನೇ, ಅದ್ಭುತ ಕಾರ್ಯವನ್ನೇ, ನಿಮ್ಮ ಭುಜಬಲ ಪರಾಕ್ರಮವನ್ನು ನೆನೆದು ತಂದೆ ನಿಮಗೆ ಘನಮಾನ ಮಹಿಮೆಯನ್ನೇ, ಆರಾಧನೆಯನ್ನೇ, ಸ್ತೋತ್ರವನ್ನು ಸಲ್ಲಿಸುವಂತೆ ಮಣ್ಣು ಧೂಳಿಯಾದ ನಮ್ಮನ್ನು ಕನಿಕರಿಸಿ ಈವರೆಗೂ ಸಂರಕ್ಷಿಸಿ ಕಾಪಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನವೂ ತಂದೆ ನಿಮ್ಮ ಚಿತ್ತದ ಮೂಲಕವಾಗಿ ಬದುಕುಳಿಯುವಂತೆಯೂ ಪರಿಶುದ್ಧವಾದ ನಿಮ್ಮ ಕನಿಕರದಿಂದ ಉಪಕಾರ ಮಾಡಿ ಪರಿಶುದ್ಧವಾದ ಸಭಾ ದಿನವನ್ನೇ ವಿಶ್ರಾಂತಿಯನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ನಿರೀಕ್ಷಿಸುವಂತವರಿಗೆ ಎಂದಿಗೂ ಆಶಾಭಂಗವಾಗುವುದಿಲ್ಲ. ನಿಮ್ಮನ್ನು ನಿರೀಕ್ಷಿಸುವಂತವರು
ಹೊಸ ಬಲವನ್ನು ಹೊಂದುವರು. ಹೌದು, ಹದ್ದುಗಳಾಗಿ ರೆಕ್ಕೆಗಳನ್ನು ಕಟ್ಟಿಕೊಂಡು ತಂದೆ ಆರುವರು, ಓಡಿ ದಣಿಯಲು ನಡೆದು ಬಳಲರು ಎಂಬುದಾಗಿ ನಿಮ್ಮ ನಿರೀಕ್ಷಿಸುವಂತವರು ತಂದೆ ಅದ್ಭುತವಾದಂತ ನಿಮ್ಮ ಅಗಾಧವಾದಂತ ಕರುಣೆಯನ್ನು ಅನುಗ್ರಹಿಸುವಂತ ಎಲೋಹಿಮರು ಎಂಬುದಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಸ್ರಾಯೇಲರನ್ನ ಕಾಯುವಂತ ಎಲೋಹಿಮರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಇಸ್ರಾಯೇಲರು ಮಾತ್ರವೇ ಅಲ್ಲ, ಯಾಹೋವ ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಾ ಇತ್ತು ಎಂಬುದಾಗಿ ನಾವು ಕೂಡ ಧ್ವನಿಗೂಡಿಸುವಂತೆಯೂ ಸಮಸ್ತವು ನಿಮ್ಮನ್ನು ಆರಾಧಿಸುವುದರೊಟ್ಟಿಗೆ ನಾವು ಘನಪಡಿಸುವಂತೆ, ಸನ್ಮಾನಿಸುವಂತೆ, ಪ್ರೀತಿಸಿ ನಿಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಬದುಕುವಂತೆ ದಯ ತೋರಿಸುವುದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನೇ, ಘನತೆಯನ್ನೇ, ಮಾನವನ್ನೇ, ಆರಾಧನೆಯನ್ನೇ ನಾವು ನಿಮ್ಮ ಪಾದಗಳಿಗೆ ಸಲ್ಲಿಸ್ತೇವೆ. ದುರವಸ್ಥೆಯಿಂದ ತಪ್ಪಿಸಿ ಕಾಪಾಡಿ, ವ್ಯರ್ಥ ಕಾರ್ಯಗಳಿಂದ ಬಿಡಿಸಿ, ನಿಮ್ಮಿಂದಾದ ಜೀವವನ್ನು ಅನುಗ್ರಹಿಸಿ, ನಮ್ಮ ರಕ್ಷಕರಾದ ಶ್ವಾಂಶಿಯಾರಲ್ಲಿ ನಿಮ್ಮ ಮಹಾಕನಿಕರವನ್ನೇ ಅನುಗ್ರಹಿಸಿ, ತಂದೆ ಪರಿಶುದ್ಧವಾದಂತ ಸಭಾ ದಿನವನ್ನೇ, ವಿಶ್ರಾಂತಿಯನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ತಂದೆ. ನೀವು ಸಹಾಯಿಸಿದ ಹೊರತು, ನೀವು ಕನಿಕರಿಸಿದ ಹೊರತು, ತಂದೆ ನೀವು ಅನುಗ್ರಹಿಸಿದ ಹೊರತು ಅಲ್ಪ ಕಾರ್ಯವನ್ನು ಮಾಡಲೇ ನಾವು ಅಶಕ್ತರು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಮಹಾಕನಿಕರದಿಂದಲೇ ಈವರೆಗೂ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದಿರ. ನನಗೆ ಸರಿಸಮಾನವಾಗಿ ನೀವು ಯಾರನ್ನು ಕಟ್ಟಿ ಹೋಲಿಸುವಿರೆಂಬುದಾಗಿ ನೀವೊಬ್ಬರೇ ಎಲೋಹಿಮರು, ನೀವು ಮಾತ್ರವೇ ಸರ್ವಶಕ್ತರು, ನೀವು ಮಾತ್ರವೇ ತಂದೆ. ನಿಮಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಮನುಷ್ಯರಿಗೆ ಅಸಾಧ್ಯ ಆದರೆ ಎಲೋಹಿಮರಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ ತಂದೆ ನಿಮ್ಮ ಜನರ ಪಾಲಿಗೆ, ನಿಮ್ಮನ್ನ ಪ್ರೀತಿಸುವಂತವರ ಪಾಲಿಗೆ ನೀವು ಯಾವಾಗಲೂ ಆಶ್ರಯವೇ, ದುರ್ಗವೇ, ಕೋಟೆಗೆ, ಭರವಸೆವೇ, ಗುರಾಣಿಯಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮಣ್ಣು ಧೂಳಿಯಾದ ನಮ್ಮನ್ನು ಕನಿಕರಿಸಿ, ಮೂವರಾಗಿ ನಮ್ಮನ್ನು ಬದುಕುಳಿಸಿ, ನಮಗಾಗಿ ಮಾಡಿದಂತೆ ಎಲ್ಲ ಉಪಕಾರಗಳಿಗಾಗಿ ನಮ್ಮ ದುರವಸ್ಥೆಯಿಂದ ತಪ್ಪಿಸಿ ಕಾಪಾಡಿ, ವ್ಯರ್ಥ ಕಾರ್ಯಗಳಿಂದ ಬಿಡಿಸಿ, ಪರಿಶುದ್ಧವಾದ ನಿಮ್ಮ ಕೃಪೆಯನ್ನೇ, ನಿಮ್ಮ ಭುಜಬಲವನ್ನೇ, ನಿಮ್ಮ ಸಹಾಯವನ್ನು ಅನುಗ್ರಹಿಸಿ ನಮ್ಮನ್ನ ಪರಿಶುದ್ಧವಾದ ವಿಶ್ರಾಂತಿಯಲ್ಲಿ ನಮ್ಮನ್ನು ಸೇರಗೊಳಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮಗೆ ನಂಬಿಗಸ್ತರಾಗಿ, ಭಯಭಕ್ತಿ ಉಳ್ಳವರಾಗಿ, ನಿಮ್ಮ ತೋರಾವನ್ನು ಪ್ರೀತಿಸಿ, ನಿಮ್ಮ ಕಟ್ಟಳೆಗಳಿಗೆ ಅನುಸಾರವಾಗಿ ಯೋಗ್ಯವಾಗಿ ನಾವು ಬದುಕುವಂತೆ ದಯಮಾಡಿ ತಂದೆ. ನೀವು ನಮಗೆ ಸಹಾಯವನ್ನೇ, ಕನಿಕರವನ್ನೇ, ಕರುಣೆಯನ್ನೇ, ಉಪಕಾರವನ್ನೇ, ನಿಮ್ಮಿಂದ ಸಹಾಯವನ್ನು ಅನುಗ್ರಹಿಸಿ, ನಿಮ್ಮ ಚಿತ್ತದ ಮೇರೆಗೂ, ನಿಮ್ಮ ಸಂಕಲ್ಪದ ಮೇರೆಗೂ ನಾವು ಬದುಕುವಂತೆ ದಿನವೂ ತಂದೆ ನಿಮ್ಮ ಆತ್ಮನ ಸಹಾಯದಿಂದ ಬದುಕುಳಿಯುವಂತೆ ಕರುಣೆ ತೋರಿಸಿ ನಡೆಯ ಮಾಡ್ರಿ ಎಂಬುದಾಗಿ ನಮ್ಮನ್ನೇ ನಿಮ್ಮ ಸನ್ನಿಧಾನದಲ್ಲಿ ಸಮರ್ಪಿಸಿ, ನಮ್ಮ ರಕ್ಷಕರು, ನಮ್ಮ ಒಡೆಯರು, ರಾಜಾದಿರಾಜರು ಅಂತ ಶ್ವಾಂಶಿಯಾರ ಪರಿಶುದ್ಧ ನಾಮದಲ್ಲಿ ಸ್ತುತಿ ಸ್ತೋತ್ರವನ್ನೇ, ಘನಮಾನ ಮಹಿಮೆ, ಆರಾಧನೆಯನ್ನೇ ಸಭಾದಿನದಲ್ಲಿ ಸಲ್ಲತಕ್ಕಂತಹ ಸ್ತೋತ್ರವನ್ನೇ ನಿಮ್ಮ ಪಾದಗಳಿಗೆ ಸಲ್ಲಿಸಿ ನಂಬಿಕೆ ದಿನದಿಂದ ಅಡ್ಡಬಿದ್ದು ಪ್ರಾರ್ಥಿಸಿದ್ದೇನೆ ಪರಲೋಕದ ತಂದೆಯೇ.